ಅದರ ಜೊತೆಗೆ ಅವರು ಕಲಾವಿದರಾಗಿ ಹರಿಕಥೆ ಎನ್ನುವ ಕಲೆಯನ್ನು ಪ್ರಚುರಪಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ತಂದೆ ಪೊಳಲಿ ಜಗದೀಶ್ ದಾಸ್ ಅವರ ಶಿಷ್ಯ ವರ್ಗದಲ್ಲಿ ಇವರು ಬಹಳ ಪ್ರಮುಖರು. ತಮ್ಮ ಕಲಾಪ್ರೇಮ ಮತ್ತು ಸಹೃದಯತೆಯಿಂದಾಗಿ ಎಲ್ರಿಗೂ ಹತ್ತಿರ ಆಗಿರುವಂಥವರು. ಹರಿಕಥಾ ಪರಿಷತ್ತಿನ ಕೆಲಸಗಳಲ್ಲೂ ಕೂಡ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರು. ಇಂದಿನ ಈ ಕಾರ್ಯಕ್ರಮ ಸಾಕಾರಗೊಳ್ಳೋದ್ರಲ್ಲಿ ಅವರ ತುಂಬು ಮನದ ಬೆಂಬಲ ಇದೆ ಅನ್ನೋದನ್ನು ಸ್ಮರಿಸ್ಕೊಳ್ತಾ, ಅವರು ಭಕ್ತ ಕನಕದಾಸ ಅನ್ನುವಂತಹ ಕಥಾಭಾಗವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಹಾರ್ಮೋನಿಯಂ ವಾದನದಲ್ಲಿ ಶ್ರೀಯುತ ರಮೇಶ್ ಹೆಬ್ಬಾರ್ ಪಚ್ಚನಡಿ ಅವರು ಕೂಡ ನಮ್ಮ ಆತ್ಮೀಯ ಬಳಗದಲ್ಲಿ ಒಬ್ಬರು. ನಮ್ಮ ತಂದೆಯವರಿಗೆ ಅನೇಕ ವರ್ಷಗಳ ಕಾಲದಿಂದ ಸಾಥಿ ನೀಡ್ತಾ ಬಂದಿರುವಂಥವರು. ಅವರು ಹಾರ್ಮೋನಿಯಂ ವಾದನದಲ್ಲಿ ಸಹಕರಿಸಲಿಕ್ಕಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ, ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ತಬಲಾ ವಾದನದಲ್ಲಿ ಸಹಕಾರ ನೀಡಲಿಕ್ಕಿರುವವರು ಶ್ರೀಯುತ ಮಂಗಲ್ದಾಸ್ ಗುಲ್ವಾಡಿಯವರು. ಅವರು ಅನೇಕ ವರ್ಷಗಳಿಂದ ನಮ್ಮ ತಂದೆಯವರಿಗೆ ಹರಿಕಥೆಯಲ್ಲಿ ಸಹವಾದನ ಮಾಡ್ತಾ ಬಂದಿರುವಂಥವರು. ಅವರು ಬಂದಿರೋದು ತುಂಬ ಸಂತೋಷದ ವಿಷಯ. ಅವರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಹಾಗೆಯೇ ತಾಳದಲ್ಲಿ ಶ್ರೀಮತಿ ಶಾರ್ವರಿ ಉಪಾಧ್ಯಾಯ ಕಾರ್ಕಳ ಅವರು ಬಂದಿದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕಾರ್ಯಕ್ರಮವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕಲಾವಿದರಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳಿಕೊಳ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ಗಜಾನನಂ ಭೂತಗಣಾಧಿಸೇವಿತಂ ಕಪಿತ್ಥಜಂಬೋ ಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಕಂಬುಕಂಠೀ ಸುತಾಂಗೋಷ್ಠಿ ಸರ್ವಾಭರಣಭೂಷಿತಾ ಮಹಾಸರಸ್ವತೀ ದೇವಿ ಜಿಹ್ವಾಗ್ರೇ ಸನ್ನಿವೇಶ್ಯತಾ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕೇ ಪರಾಶಕ್ತಿ ಶ್ರೀರಮಾದೇವ್ಯೇ ನಮಃ. सर्वचैतन्यरूपां कामाद्यां च धीमहि बुद्धिं यो नः प्रचोदयात्. नमः श्रीपादराजाय नमस्ते व्यासयोगिनी नमः पुरन्दराय विजयार्याय पुरंदर गुरु सार्वभौम की जय. कनकदास गोविंद गोविंद लक्ष्मी रमण गोविंद. इको ಶಾರ್ಪ್ನೆಸ್ ಜಾಸ್ತಿ. ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಬಂದ ವಿಘ್ನಗಳ ಕಳೆ, ಬಂದ ವಿಘ್ನಗಳ ಕಳೆ ಗಣನಾಥ, ವಂದಿಪೆ ನಿನಗೆ ಗಣನಾಥ, ವಂದಿಪೆ ನಿನಗೆ ಗಣನಾಥ. ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ ಧರ್ಮರಾಯ, ಆದಿಯಲ್ಲಿ ನಿನ್ನ ಪಾದ ಪೂಜಿಸಿದ
ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜಗಳ ಗಣನಾಥ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮಂಗಳಮೂರ್ತಿ ಗುರು ರಂಗ ವಿಠಲನ ಪಾದ ಮಂಗಳಮೂರ್ತಿ ಗುರು ರಂಗ ವಿಠಲ 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 ಮಂಗಳಮೂರ್ತಿ ರಂಗ ವಿಠಲನ ಪಾದ ಮಂಗಳಮೂರ್ತಿ ರಂಗ ವಿಠಲನ ಪಾದ ಹಿಂಗದೆ ಭಜಿಸುವೆ ಗಣನಾಥ ವಂದಿಪೆ ನಿನಗೆ ಗಣನಾಥ ವಂದಿಪೆ ನಿನಗೆ ವಂದಿಪೆ ನಿನಗೆ ವಂದಿಪೆ ನಿನಗೆ ಗಣನಾಥ ಸಿದ್ಧಿವಿನಾಯಕ ಸ್ವಾಮಿ ಕಿ ಜಯ. ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವ ಪಾಶನಿಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವ ಪಾಶನಿಗೋ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ಆಸೆ ಬರವಲ್ಲ ಸ್ಥಿರವಲ್ಲ ಬಹುದಲ್ಲ ಆಸೆ ತರವಲ್ಲ ಸ್ಥಿರವಲ್ಲ ಬಹುದಲ್ಲ ಆಶೆ ಪಾಶ ದೋಷವೆಂಬ ಅರ್ಥಿಯೊಳಗೆ ಬಿದ್ದು ಯಮನ ಪಾಶಕ್ಕೊಳಗಾಗದೆ ದೋಷಿಯ ಆಶ ಪಾಶ ದೋಷವೆಂಬ ಅಂಪಿಯೊಳಗೆ ಬಿದ್ದು ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವ ಪಾಶನಿಗೋ ದಾಸನಾಗೋ ವಿಶೇಷನಾಗೋ ದಾಸನಾಗೋ 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 ಭವ ಪಾಶನಿಗೋ. ದಾಸಶ್ರೇಷ್ಠರಾದಂತಹ ಕನಕದಾಸರ ಪ್ರಸಿದ್ಧವಾದಂತಹ ಕೀರ್ತನೆ ಇದು. ಈ ಕೀರ್ತನೆಯ ಮೊದಲ ಚರಣವನ್ನು ಮಾತ್ರ ಆಯ್ದುಕೊಂಡಿದ್ದೇವೆ ಪೀಠಿಕಾ ಭಾಗಕ್ಕೆ. ಇಂದಿನ ಕಾರ್ಯಕ್ರಮ ದಾಸನಮನ. ಪೊಳಲಿ ಶ್ರೀ ಜಗದೀಶ್ ದಾಸರ 50ನೇ ವರ್ಷದ ಹರಿಕಥಾ ರಂಗ ಪ್ರವೇಶದ ಈ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನಮ್ಮ ಪ್ರಾಚೀನವಾದಂತಹ ದಾಸ ಪರಂಪರೆಯ ಅರ್ವಾಚೀನ ಪ್ರಬುದ್ಧ ಪ್ರಸಿದ್ಧ ರಾಯಭಾರಿ ಪ್ರಸ್ತುತ ಕಾಲದಲ್ಲಿ ಅಂತ ಹೇಳಿದರೆ ಅದು ಪೊಳಲಿ ಜಗದೀಶ್ ದಾಸರು ಅಂತ ಹೇಳಿ ಘಂಟಾಘೋಷವಾಗಿ ಹೇಳಬಹುದು. ಹಾಗಾಗಿ ನಾವು ಇವತ್ತು
ಪುರಂದ್ರದಾಸರನ್ನ ನೋಡದೇ ಇರಬಹುದು, ಕನಕದಾಸರನ್ನ ಕಾಣದೇ ಇರಬಹುದು, ಅಚ್ಯುತದಾಸರನ್ನ ಕೇಶವದಾಸರನ್ನ ಕಂಡವರು ಕೆಲವರು ಇರಬಹುದು, ಹಲವರು ನೋಡದೇ ಇರಬಹುದು. ಆದರೆ ಈ ಪರಂಪರೆಯಲ್ಲಿ ಎಂಥ ಅನರ್ಘ್ಯ ರತ್ನಗಳಿದ್ದವು ಎನ್ನುವ ಒಂದಷ್ಟು ಝಲಕ್ ನಾವು ಪೊಳಲಿ ಜಗದೀಶ್ ದಾಸರ ಜೀವನವನ್ನು ಕಂಡ್ರೆ, ಹರಿಕತೆ ಕೇಳಿದ್ರೆ ಅಲ್ಲ, ಜೀವನವನ್ನು ಕಂಡ್ರೆ ನಮಗೆ ಖಂಡಿತವಾಗಿ ಅರ್ಥವಾಗ್ತದೆ. ಅಂಥ ಆ ದಾಸ ಪರಂಪರೆಗೆ ಸೇರಿದಂಥ ಕನಕದಾಸರು ತಮ್ಮ ಕೀರ್ತನೆಯಲ್ಲಿ ಸಮಸ್ತ ಲೋಕಕ್ಕೆ ಸಾರಿದಂಥ ಸಂದೇಶ ಇದು. ಯಾವನು ಢನಾಯಕನಾಗಿದ್ದುಕೊಂಡು ಎಲ್ಲ ವೈಭೋಗಗಳನ್ನು ಅನುಭವಿಸಿ ಕೊನೆಗೆ ಇದು ಯಾವುದರಲ್ಲೂ ಸಾರ ಇಲ್ಲ ಎನ್ನುವಂತಹ ಸತ್ಯವನ್ನ ಅರಿತುಕೊಂಡು ಇಡೀ ಸಮಸ್ತ ಲೋಕಕ್ಕೆ ನೀಡಿದಂಥ ಸಂದೇಶ ಇದು. ದಾಸನಾಗೋ ವಿಶೇಷನಾಗೋ. ಯಾರೋ ಕೈಲಾಗದವನು, ಬೇರೆ ಯಾವುದು ಉದ್ಯೋಗ ಇಲ್ಲದೆ ದಾಸನಾಗ್ಲಿಕ್ಕೆ ಹೊರಟು ಆಮೇಲೆ ನೀನು ದಾಸನಾಗು ಅಂತೆಲ್ಲ ಹೇಳಿದ್ದಿದ್ರೆ ಈ ಮಾತಿಗೆ ಅಷ್ಟು ಬೆಲೆ ಬರ್ತಾ ಇರಲಿಲ್ಲ. ಆದರೆ ಕನಕದಾಸರು ವಿಜಯನಗರ ಸಾಮ್ರಾಜ್ಯದ ಢನಾಯಕನಾಗಿದ್ದುಕೊಂಡು ಎಲ್ಲ ವೈಭೋಗಗಳನ್ನು ಅನುಭವಿಸಿ ಕನಕನಾಯಕ ಎನ್ನುವಂತಹ ಪ್ರಸಿದ್ಧಿಯನ್ನ ಪಡೆದು ಆ ಬಳಿಕ ಇವೆಲ್ಲವನ್ನು ತ್ಯಜಿಸಿ ದಾಸನಾಗೋ ವಿಶೇಷನಾಗೋ ಈ ಸಂದೇಶವನ್ನು ಕೊಡಬೇಕು ಅಂತ ಹೇಳಿ ಆದರೆ ಜೀವನದ ಸತ್ಯವನ್ನು ಅರಿತು ನೀಡಿದಂತಹ ಸಂದೇಶ ಇದು. ಹಾಗಾಗಿ ಇದು ನಮ್ಮೆಲ್ಲರಿಗೂ ಕೂಡ ಪಾಲನೆಗೆ ಯೋಗ್ಯವಾದಂಥ ಸಂದೇಶವಾಗಿದೆ. ಕ್ಲಾರಿಟಿ ಇಲ್ಲ, ಕ್ಲಾರಿಟಿ ಸ್ಪಷ್ಟವಾಗಿ ಹರಿದಾಸರು ಹೇಳಿದಂಥ ಕಥೆ ಇದು. ಮೂಲ ರಾಮಾಯಣದಲ್ಲಿ ಸಿಕ್ಲಿಕ್ಕಿಲ್ಲ. ಯಾವಾಗ ಕುಂಭಕರ್ಣನ ಸಂಹಾರವಾಯಿತು ಆವಾಗ ನಿದ್ರಾದೇವಿ ಬ್ರಹ್ಮದೇವರನ್ನ ಒಂದು ಪ್ರಶ್ನೆ ಕೇಳಿದ್ಲಂತೆ. ಬ್ರಹ್ಮದೇವ, ನನಗೆ ಇನ್ನು ಮೇಲೆ ನೆಲೆ ಯಾವುದು, ನಾನಿರಬೇಕಾದಂಥ ಸ್ಥಾನ ಯಾವುದು, ಇಷ್ಟರವರೆಗೆ ಆರಾಮವಾಗಿದ್ದೆ ನಾನು, ಇನ್ನು ನನಗೆ ಸ್ಥಾನ ಯಾವುದು ಎನ್ನುವಂಥ ಪ್ರಶ್ನೆಯನ್ನ ಬ್ರಹ್ಮದೇವರಲ್ಲಿ ಕೇಳಿದ್ರಂತೆ ನಿದ್ರಾದೇವಿ. ಆವಾಗ ಬ್ರಹ್ಮದೇವರು ಹೇಳಿದಂಥ ಮಾತು ಇದು. ಎಲ್ಲೆಲ್ಲೆಲ್ಲ ಬಹಳ ಗಂಭೀರವಾದಂತಹ ಭಾಷಣ ಆಗ್ತದೆಯೋ, ಎಲ್ಲೆಲ್ಲೆಲ್ಲ ವೇದಾಂತದ ಉಪದೇಶ ನಡೀತಾ ಇರ್ತದೆಯೋ, ಎಲ್ಲೆಲ್ಲೆಲ್ಲ ಹರಿಕತೆ ಆಗ್ತಾ ಇರ್ತದೆಯೋ, ಅದರಲ್ಲಿಯೂ ಊಟ ಆದ ತಕ್ಷಣ ಎಲ್ಲಿ ಹರಿಕತೆ ಆಗ್ತದೆಯೋ ಅಲ್ಲಿ ನೀನು ಧಾರಾಳವಾಗಿ ನೆಲೆಯೂರಬಹುದು, ನೆಲೆ ನಿಲ್ಲಬಹುದು ಎಂಬುದಾಗಿ ಹೇಳಿದ್ರಂತೆ ಬ್ರಹ್ಮದೇವರು. ಬಹಳ ಕಷ್ಟ. ಮಧ್ಯಾಹ್ನ ನಾನು ಊಟ ಮಾಡಲಿಲ್ಲ, ನೀವೆಲ್ಲ ಊಟ ಮಾಡಿ ಕೂತಿದ್ದೀರಿ, ಹಾಗಾಗಿ ನನಗೆ ಕಷ್ಟ ಆಗೋದಿಲ್ಲ, ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಪೊಳಲಿ ಜಗದೀಶ್ ದಾಸರ ಹರಿಕಥಾ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ದಿನವನ್ನು ನಾವು ಬಹಳಷ್ಟು ಅರ್ಥಪೂರ್ಣವಾಗಿ ಕಳೆಯಬೇಕಾದದ್ದು ನಾವು ಪೊಳಲಿ ಜಗದೀಶ್ ದಾಸರಿಗೆ ಕೊಡುವಂಥ ಗೌರವ ಮಾತ್ರವಲ್ಲ, ಅದು ನಮ್ಮ ಜೀವನಕ್ಕೂ ಕೂಡ ಒಂದು ಉತ್ತಮವಾದಂಥ ಭದ್ರವಾದಂಥ ಉಪಾಧಿಯನ್ನ, ಭದ್ರವಾದಂಥ ಬುನಾದಿಯನ್ನ ಹಾಕಿಕೊಡ್ಲಿಕ್ಕೆ ಸಹಾಯಕ ಆಗಲಿಕ್ಕೆ ಸಾಧ್ಯ ಉಂಟು. ಯಾಕೆ ದಾಸನಾಗಬೇಕು ಎಂಬುದಾಗಿ ಇಲ್ಲಿ ಕನಕದಾಸರು ತಾವೇ ಪ್ರಶ್ನೆಗೆ ಉತ್ತರವನ್ನು ಕೂಡ ಕೊಡುತ್ತಾರೆ. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ. ದಾಸನಾಗಬೇಕಾದವನು ಮೊದಲು ಅರ್ಥೈಸಿಕೊಳ್ಬೇಕಾದಂಥ ತತ್ವ ಇದು. ಏಸು ಕಾಯಂಗಳ ಕಳೆದು 84 ಲಕ್ಷ. ಎಲ್ಲರೂ ಹರಿಕತೆ ಕೇಳಿದವರೇ, ಹಾಗಾಗಿ ಇದನ್ನ ವ್ಯಾಖ್ಯಾನ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ತಾನಲ್ಲ, ತನ್ನದಲ್ಲ, ಈ ಶರೀರ ಎನ್ನುವಂತಹದ್ದು ತಾನಲ್ಲ, ಇದು ತನ್ನದಲ್ಲ. ಹಾಗಾಗಿ ಯಾವಾಗ ಶರೀರವೇ ತನ್ನದಲ್ವಾ, ಈ ಶರೀರಕ್ಕೆ ಸಂಬಂಧಪಟ್ಟಂತ ಆಸೆಗಳಿವೆಯಲ್ಲ, ಅದು ಹೆಂಡತಿ, ಮಕ್ಕಳು, ಬಂಧು ಬಳಗ, ಐಶ್ವರ್ಯ, ಅಧಿಕಾರ, ಕೀರ್ತಿ, ಇವೆಲ್ಲವೂ ಕೂಡ ಇದು ಯಾವುದು ಕೂಡ ಆಸೆ ತರವಲ್ಲ, ಸ್ಥಿರವಲ್ಲ, ಮುಂದೆ ಬಾಹುದಲ್ಲ. ಒಂದು ವೇಳೆ ನೀವೇನಾದರೂ ಭಗವಂತನ ದಾಸನಾಗುವುದಕ್ಕೆ ಬದಲಾಗಿ
ಈ ಎಲ್ಲ ವಿಷಯ ವಸ್ತುಗಳಿಗೆ ದಾಸನಾದ್ರೆ ಆಶ ಪಾಶ ದೋಷವೆಂಬ ಅಬ್ಧಿಯೊಳಗೆ ಬಿದ್ದು ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗ. ಯಮನ ಪಾಶಕ್ಕೊಳಗಾಗಿ ಈ ಜೀವನವನ್ನು ವ್ಯರ್ಥ ಮಾಡಿ ಬಿಡ್ತೀಯ. ಹಾಗೆ ಮಾಡದೆ ನೀನೇನಾದ್ರೂ ಈ ಬದುಕಿನಲ್ಲಿ ಸಂತೋಷಿ ಆಗ್ಬೇಕು ಅಂತೇಳಿ, ಆದ್ರೆ ಸಂತೋಷದಿಂದ ಬದುಕನ್ನು ಸವೆಸಬೇಕು ಅಂತೇಳಿ, ಆವಾಗ ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಪಾಶ ನೀಗೋ, ದಾಸನಾಗೋ ವಿಶೇಷನಾಗೋ, ದಾಸನಾಗೋ ಪಾಶ ನೀಗೋ. ಆಶ ಪಾಶ ದೋಷವೆಂಬ ಅಬ್ಧಿಯೊಳಗೆ ಬಿದ್ದು ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗು ಸಂತೋಷಿಯಾಗು ಅಂತ ಹೇಳಿದ್ದಾರೆ. ಕೊನೆಯದಾಗಿ ಹೇಳುವಂಥ ಸಾಲು ಇದು ಬಹಳ ಮುಖ್ಯವಾದದ್ದು. ನಾವು ಜೀವನದಲ್ಲಿ ಏನೇ ಮಾಡಿದ್ರು ಅದರ ಹಿಂದೆ ಇರುವಂಥ ಉದ್ದೇಶ ಒಂದೇ, ಅದು ಸಂತೋಷದ ಪ್ರಾಪ್ತಿ. ಸಂತೋಷ ಬೇಡ ಅಂತ ಹೇಳುವವರು ಯಾರಿದ್ದಾರೆ? ನನಗೆ ಆದಿತ್ಯವಾರ ಮಾತ್ರ ಸಂತೋಷ ಸಿಕ್ಕಿದ್ರೆ ಸಾಕು, ಉಳಿದ ದಿವಸ ಸಂತೋಷ ಬೇಡ ಅಂತ ಹೇಳುವವರು ಯಾರಾದ್ರೂ ಇದ್ದಾರಾ? ಹೆಂಡತಿ ಮಕ್ಕಳ ಜೊತೆಗಿರುವಾಗ ಮಾತ್ರ ಸಂತೋಷ ಸಿಕ್ಕಿದ್ರೆ ಸಾಕು, ಉಳಿದ ಸಂದರ್ಭ ಸಂತೋಷ ಬೇಡ ಅಂತ ಹೇಳುವವರು ಯಾರಿದ್ದಾರಾ? ಖಂಡಿತವಾಗಿಯೂ ಇಲ್ಲ. ನಿರಂತರ ಆನಂದ ರಸಸ್ವರೂಪಂ, ನಮ್ಮ ಆತ್ಮವಸ್ತು ಎನ್ನುವಂತಹದ್ದು ಅದು ನಿರಂತರ ಆನಂದ ಸ್ವರೂಪವಾಗಿರುವಂತಹದ್ದು. ಆ ಆನಂದ ಸ್ವರೂಪವನ್ನು ಅನುಭವ ಮಾಡಿಕೊಳ್ಬೇಕು ಎನ್ನುವಂಥದ್ದು ನಮ್ಮ ಜೀವನದ ಮೂಲಭೂತ ಉದ್ದೇಶವಾಗಿದೆ. ಹಾಗಿರುವಾಗ ಆ ಸಂತೋಷವನ್ನು ನೀನು ಅನುಭವಿಸಬೇಕಾದ್ರೆ ದಾಸನಾಗೋ ವಿಶೇಷನಾಗೋ. ದಾಸ ಅಂತೇಳಿ ಹೇಳಿದ್ರೆ ಗುರುಗಳಾದಂತಹ ದಿವ್ಯ ಮಾತು ಶ್ರೀ ರಮಾದೇವಿಯರು ಬಹಳ ಸುಂದರವಾಗಿ ಈ ಒಂದು ಪದಕ್ಕೆ ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ದಾಸ ಈ ಪದವನ್ನ ಹಿಂದೆ ಮುಂದಾಗಿಸಿದರೆ ಸದಾ ಅಂತ ಹೇಳಿ ಆಗ್ತದೆ. ಯಾರು ಸದಾ ಸರ್ವದಾ ಭಗವಂತನ ಅನುಸಂಧಾನದಲ್ಲಿ ಇರ್ತಾರೋ ಅವರು ಮಾತ್ರ ನಿಜವಾದಂಥ ದಾಸರು. ನಾವು ಗುಲಾಮಗಿರಿಯನ್ನ ದಾಸತ್ವಕ್ಕೆ ಹೋಲಿಸ್ತೇವೆ, ಆದರೆ ಗುಲಾಮಗಿರಿ ಎನ್ನುವಂತಹದ್ದು ದಾಸತ್ವ ಅಲ್ಲ. ಬಹಳ ಸುಂದರವಾಗಿ ಸ್ವಾಮಿ ರಾಮತೀರ್ಥರು ತಮ್ಮ ಒಂದು ಕವನದಲ್ಲಿ ಹೇಳ್ತಾರೆ, ಕೊಯ್ ಹಾಲ್ ಮಸ್ತ್ ಕೊಯ್ ಮಾಲ್ ಮಸ್ತ್ ಕೊಯ್ ತೂತಿ ಮೇಲಾ ಸೂಯೆ, ಕೊಯ್ ಹಾಲ್ ಮಸ್ತ್ ಕೊಯ್ ಮಾಲ್ ಮಸ್ತ್ ಕೊಯ್ ತೂತಿ ಮೇಲಾ ಸೂಯೆ, ಕೊಯ್ ಖಾನ್ ಮಸ್ತ್ ಕೊಯ್ ರಮಲ್ ಮಸ್ತ್ ಕೊಯ್ ಚಂಚಲ್ ಕಾಯಿ ಹಾಸಿ में, कोई खान मस्त कोई रमल मस्त कोई चंचल काई हासी में, कोई हाल मस्त कोई माल मस्त कोई तूती मेला, कोई हाल मस्त कोई माल मस्त कोई तूती मेला छुए, कोई खान मस्त कोई रमल मस्त कोई चंचल काई हासी में. ಬಹಳ ಸುಂದರವಾದಂತಹ ಕವನ ಇದು. ಕೊಯ್ ಹಾಲ್ ಮಸ್ತ್, ಕೆಲವರು ಪರಿಸ್ಥಿತಿ ಗುಲಾಮರಾಗಿದ್ದಾರೆ. ಕೊಯ್ ಮಾಲ್ ಮಸ್ತ್ ಅಂದ್ರೆ ಯಾವುದೋ ಒಂದು ವಸ್ತುವಿಗೆ ಅವರು ದಾಸರಾಗಿದ್ದಾರೆ, ಗುಲಾಮರಾಗಿದ್ದಾರೆ. ಉದಾಹರಣೆಗೆ ಹೇಳುವುದಾದ್ರೆ ಮೊಬೈಲ್. ನಮಗೆ ಹರಿಕತೆ ಕೇಳುವಾಗಲೂ ಕೂಡ ಮೊಬೈಲ್ ಮಾಡ್ತಾ ಇರಬೇಕಾಗ್ತದೆ. ಕಾರಣ ಇಷ್ಟೇ, ಅದಕ್ಕೆ ನಾವು ಗುಲಾಮರಾಗಿ ಬಿಟ್ಟಿದ್ದೇವೆ. कोई हाल मस्त कोई माल मस्त कोई तूती मैना सूये में, कोई खाल मस्त कोई रमल मस्त कोई ಚಂಚಲತಾಯಿ ಹಾಸಿ में. ಹೀಗೆ ಪಟ್ಟಿಯನ್ನು ಕೊಡ್ತಾರೆ ನಾವು ಯಾವ್ಯಾವುದಕ್ಕೆಲ್ಲ ಗುಲಾಮರಾಗಿದ್ದೇವೆ ಅಂತೇಳಿ. ಆದ್ರೆ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾರೆ ರಾಮತೀರ್ಥರು, एक खुद मस्ती बिन और मस्त सब बंधे अविद्या फासी में. एक खुद मस्ती बिन ಅಂದ್ರೆ ನಿನ್ನೊಳಗೆ ಚೈತನ್ಯ ರೂಪಿಯಾಗಿ ಅಡಕವಾಗಿರುವಂತಹ ಪರಮಾತ್ಮನಿಗೆ ನೀನು ದಾಸನಾಗದೆ ಹೋದರೆ, ಪರಮಾತ್ಮನ ಗುಲಾಮನಾಗದೆ ಹೋದರೆ ಅವಿದ್ಯೆ ಎನ್ನುವಂತಹ ಬಂಧನದಲ್ಲಿ ನೀನು ಸಿಲುಕಿ ಒದ್ದಾಡ್ತಾ ಇರ್ತೀಯ ಎಂಬುದಾಗಿ ಹೇಳ್ತಾರೆ ಈ ಕವನದಲ್ಲಿ. ಹಾಗಾಗಿ ಒಂದು ವೇಳೆ ನಾವು ಯಾವುದಕ್ಕೆ ದಾಸರಾಗಬೇಕು ಅದಕ್ಕೆ ದಾಸರಾಗಿದೆ, ಯಾವ್ಯಾವುದು ವಿಷಯಕ್ಕೆ ಗುಲಾಮರಾಗಿ ಬಿಟ್ರೆ ಅವಿದ್ಯೆ ಎನ್ನುವಂತಹ ಬಂಧನದಲ್ಲಿ ಸಿಲುಕಿ ಹುಟ್ಟು ಸಾವುಗಳ ಈ ಸಂಕೋಲೆಯಲ್ಲಿ ಬಿದ್ದು ನಾವು ತೊಳಲಾಡ್ತಾ ಇರಬೇಕಾಗ್ತದೆ. ಅದೊಮ್ಮೆ ಅಕ್ಬರ ಬಾದಶಾಹ ಕೇಳ್ತಾನಂತೆ ತುಂಬಿದ ಸಭೆಯಲ್ಲಿ, ಈಗ ಹೇಳಿ ನಿಮ್ಮಲ್ಲಿ ಹೆಂಡತಿ ಗುಲಾಮರೆಲ್ಲ ಯಾರಿದ್ದಾರೋ ಅವರೆಲ್ಲ ಬಲಭಾಗದಲ್ಲಿ ಬಂದು ನಿಲ್ಲಿ ಅಂತೇಳಿ ಹೇಳಿದ. ಯಾರೂ ಬರಲಿಲ್ಲ. ಮತ್ತೊಮ್ಮೆ ಘೋಷಣೆ ಮಾಡಿದ, ಹೆಂಡತಿ ಗುಲಾಮರು ಯಾರೆಲ್ಲ ಇದ್ದೀರೋ ಬಲಭಾಗದಲ್ಲಿ ಬಂದು ನಿಲ್ಲಿ ಅಂತೇಳಿ ಹೇಳಿ ಬಾದಶಾಹ ತಾನೇ ಹೋಗಿ ಬಲಭಾಗದಲ್ಲಿ ನಿಂತ.
ಯಾವಾಗ ಮಹಾರಾಜರು ಒಪ್ಪಿಕೊಂಡ್ರು ನಾನು ಹೆಂಡತಿ ಗುಲಾಮ ಅಂತೇಳಿ ಹೇಳಿ, ಅದು ನಮಗೇನು ಮರ್ಯಾದೆ ಅಂತೇಳಿ ಹೇಳಿ ಮಂತ್ರಿಗಳು ಬಂದು ನಿಂತರು, ಸೇನಾಧಿಪತಿಗಳು ಬಲಭಾಗದಲ್ಲಿ ಬಂದು ನಿಂತರು. ಮಹಾರಾಜ ನೋಡ್ತಾ ಇದ್ದಾನೆ, ಕೆಲವೇ ಕ್ಷಣದಲ್ಲಿ ಇಡೀ ಸಭೆಯೇ ಬಲಭಾಗದಲ್ಲಿ ಬಂದು ನಿಂತಿದೆ. ಅಷ್ಟು ಹೊತ್ತಿಗೆ ಅಕ್ಬರ ಬಾದಶಾಹನ ದೃಷ್ಟಿ ಒಬ್ಬ ವ್ಯಕ್ತಿಯ ಮೇಲೆ ಬಿತ್ತು. ಅವನಿನ್ನೂ ಬಲಭಾಗಕ್ಕೆ ಬಂದು ನಿಲ್ಲಿಲ್ಲ. ಕರೆದು ಕೇಳ್ತಾರೆ, ತಮ್ಮ ನೀನಾದ್ರೂ ಸಿಕ್ಕಿದ್ಯಲ್ಲ ಹೆಂಡತಿ ಗುಲಾಮ ಅಲ್ಲದವನು, ಇದು ಈ ಬಹುಮಾನವನ್ನು ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತೇಳಿ ತನ್ನ ಕೊರಳಲ್ಲಿದ್ದಂಥ ಬೆಲೆ ಬಾಳುವಂಥ ಮಣಿಹಾರವನ್ನ ತೆಗೆದು ಅವನ ಕೊರಳಿಗೆ ಹಾಕ್ಲಿಕ್ಕೆ ಹೋಗ್ತಾನೆ. ಆವಾಗ ಅವನು ಹೇಳ್ತಾನೆ, ಮಹಾರಾಜರೇ, ಬಹುಮಾನವನ್ನ ತೆಗೆದುಕೊಳ್ಳಿಕ್ಕೆ ನನ್ನಿಂದೇನು ಅಭ್ಯಂತರ ಇಲ್ಲ, ಆದರೆ ನನಗೆ ಒಂದಿಷ್ಟು ಕಾಲಾವಕಾಶ ಬೇಕು. ಯಾಕಪ್ಪ? ನನಗೊಂದ್ಸಾರಿ ಮನೆಗೆ ಹೋಗಿ ಬರಬೇಕು. ಯಾಕೆ? ನನ್ನ ಹೆಂಡತಿ ಮನೆಯಿಂದ ಹೊರಡುವಾಗ ಹೇಳಿದ್ದು, ಯಾರೊಟ್ಟಿಗೂ ಸೇರಬಾರದು ಅಂತ ಹೇಳಿ. ಈಗ ನಿಮ್ಮೊಟ್ಟಿಗೆ ಸೇರ್ಬೇಕೋ ಬೇಡವೋ ಅಂತ ಹೇಳಿ ಒಂದು ಮಾತು ಕೇಳಿ ಬರ್ತೇನೆ, ಆಮೇಲೆ ಬೇಕಾದ್ರೆ ಬಹುಮಾನ ತಗೊಳ್ತೇನೆ. ತಿಳಿದೋ ನಾವು ಅನೇಕ ವಿಷಯ ವಸ್ತುಗಳಿಗೆ ಗುಲಾಮರಾಗಿದ್ದೇವೆ. ಆದರೆ ಯೈಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ರ ಯಂತ್ಯಭಿ ಸಂವಿಶಂತಿ. ಯಾರಿಂದ ಈ ಸಮಸ್ತ ಚರಾಚರ ಜೀವಿಗಳ ಸೃಷ್ಟಿಯಾಗಿದೆಯೋ, ಯಾರಿಂದ ಸಮಸ್ತ ಚರಾಚರ ಜೀವಿಗಳ ಪಾಲನೆಯಾಗ್ತಾ ಇದೆಯೋ, ಕೊನೆಗೆ ಯಾರಲ್ಲಿ ಎಲ್ಲಾ ವಸ್ತುಗಳು ಹೋಗಿ ವಿಲೀನವಾಗ್ತಿವೆಯೋ ಅಂಥ ಭಗವಂತ ಅವನು ಈ ಜಗತ್ತಿಗೆ ಒಡೆಯನಾಗಿದ್ದಾನೆ. ನಾನು ಆತನ ಸೇವಕ, ನಾನು ಆತನ ದಾಸ ಎನ್ನುವಂತಹ ಭಾವದಿಂದ ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲಿ ತೇಲಲಿ, ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲಿ ತೇಲಲಿ, ಕೆಲರು ಹಾರಗಳಿಂದ ಸಿಂಗರಿಸಿ ಅದನ್ನು ಪೂಜಿಸಿದಾಗಲಿ. ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲಿ ತೇಲಲಿ, ದೇಹ ಬಾಳಲಿ ಬೀಳಲಿ ಅದು ಕೆಲವು ಹಾರಗಳಿಂದ ಸಿಂಗರಿಸಿ ಅದನ್ನು ಪೂಜಿಸಿ ಬಾಗಲಿ, ಕೆಲರು ಕಾಲಿಂದೊಡೆದು ನೂಕಲಿ ಹುಡಿಯೋಳು ಸೇರಲಿ. ವಿವೇಕಾನಂದರು ಸನ್ಯಾಸಿ ಗೀತೆಯಲ್ಲಿ ಹೇಳುವಂತ ಸೊಲ್ಲು ಇದು. ಒಬ್ಬ ದಾಸನ ಲಕ್ಷಣ ಹೇಗೆ ಇರ್ತದೆ ಎನ್ನುವುದನ್ನ ಈ ಒಂದು ವಿವೇಕಾನಂದರ ಸನ್ಯಾಸಿ ಗೀತೆ ವ್ಯಾಖ್ಯಾನಿಸ್ತದೆ. ದೇಹ ಬಾಳಲಿ ಬೀಳಲಿ ಅದು ಕರ್ಮ ನದಿಯಲ್ಲಿ ತೇಲಲಿ, ಕೆಲರು ಹಾರಗಳಿಂದ ಸಿಂಗರಿಸಿ ಅದನ್ನು ಪೂಜಿಸಿ ಬಾಗಲಿ. ಈ ಹಾಡನ್ನು ಹಾಡುವಾಗ ನನಗೆ ಯಾವಾಗಲೂ ಜಗದೀಶ್ ದಾಸರ ನೆನಪಾಗ್ತದೆ. ಅವರಿಗೆ ಜನರ ಮನ್ನಣೆ ಯಾವತ್ತೂ ಅದಕ್ಕೆ ಬೆಲೆ ಕೊಟ್ಟವರೇ ಅಲ್ಲ. ನನ್ನ ಜೀವನ ಇರುವಂತಹದ್ದು ಭಗವಂತನ ಸೇವೆಗಾಗಿ ಎನ್ನುವಂತಹ ಭಾವದಿಂದ ತಮ್ಮ ಜೀವನವನ್ನ ದಾಸತ್ವಕ್ಕಾಗಿ ಸಮರ್ಪಣೆ ಮಾಡಿದವರು. ಹಾಗಾಗಿ ಈ ದಾಸನ ಮನೆ ಎನ್ನುವಂತಹ ಕಾರ್ಯಕ್ರಮ ಅತ್ಯಂತ ಔಚಿತ್ಯಪೂರ್ಣವಾಗ್ತದೆ. ಯಾವತ್ತೂ ಕೂಡ ಜನ ಹಾಡಿ ಹೊಗಳ್ತಾರೆ ಎನ್ನುವಂತಹ ಕಾರಣಕ್ಕಾಗಿ ಅಲ್ಲ. ಜನ ಇವತ್ತು ಹಾಡಬಹುದು, ಕೊಂಡಾಡಬಹುದು, ಮಾಲೆ ಹಾಕಬಹುದು, ನಾಳೆ ತುಚ್ಛೀಕಾರ ಕೂಡ ಮಾಡಬಹುದು. ಆದರೆ ನನ್ನ ಜೀವನದ ಉದ್ದೇಶ ಭಗವಂತನ ಕೀರ್ತನೆ ಮಾಡುವಂತಹದ್ದು ಎಂಬುದಾಗಿ, ಭಗವಂತನ ಸೇವೆ ಮಾಡುವಂತಹದ್ದು ಎನ್ನುವಂತಹ ಉದ್ದೇಶದಿಂದ ತನ್ನ ಸಮಸ್ತ ಜೀವನವನ್ನು ಯಾರು ಭಗವತ್ ಸೇವೆಗಾಗಿ ಸಮರ್ಪಣೆ ಮಾಡ್ತಾರೋ ಅಂಥವರು ದಾಸರು. ಅಂಥ ದಾಸರಲ್ಲಿ ಅಗ್ರಮಾನ್ಯರು ಶ್ರೀ ಕನಕದಾಸರು. ಅವರ ಜೀವನದ ಕೆಲವೊಂದು ಘಟನೆಗಳನ್ನು ನಾವು ಇವತ್ತು ಶ್ರವಣ ಮಾಡೋಣ. ಕಥಾ ಪ್ರಾರಂಭಕ್ಕೆ ಮೊದಲು ಎಲ್ಲರೂ ಸೇರಿ ನಾಮ ಸಂಕೀರ್ತನೆಯನ್ನು ಮಾಡೋಣ. ದಯವಿಟ್ಟು ಭಜನೆಯನ್ನು ಹಾಡಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇನೆ. ರಾಧೆ ಶ್ಯಾಮ ರಾಧೆ ಶ್ಯಾಮ ರಾಧಾ ಮಾಧವ ರಾಧೆ ಶ್ಯಾಮ ರಾಧೆ ಶ್ಯಾಮ.
ರಾಧೆ ವಾಸುದೇವ ಹರಿ ರಾಧೇಶ ವಾಸುದೇವ ಹರಿ ವಾಸುಕಿಶಯನ ಮೇಘಶ ವಾಸುಕಿಶಯನ ರಾಧೇಶ್ಯಾಮ ರಾಧೇಶ ರಾಧಾ ಮಾಧವ ರಾಧೇಶ ರಮೇಶ ರಾಧೇಶ್ಯಾಮ ರಮೇಶ ಕೇಶವ ಅಚ್ಯುತ ಮೇಘ ಶ್ಯಾಮ ಕೇಶವ ದೋಷ ಕ್ಷಮಿಸಿ ಪುರ ರಾಧೇಶ್ಯಾಮ ದೋಷ ಕ್ಷಮಿಸಿ ಪುರ ರಾಧೇಶ್ಯಾಮ ರಾಜಕುಂಜವನುತ ಮೇಘ ಶ್ಯಾಮ ರಾಧೇಶ್ಯಾಮ 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 ಮಾಧವ ರಾಧೇಶ್ಯಾಮ 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 ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಪುರಂದರದಾಸ ವರದ ಗೋವಿಂದ ಗೋವಿಂದ ಕನಕದಾಸ ವರದ ಗೋವಿಂದ ಗೋವಿಂದ ಕ್ರಿಸ್ತಶಕ 1508 ಇಸವಿಯ ಸಂದರ್ಭ. ಬಾಡ ಎನ್ನುವಂತಹ ಗ್ರಾಮ, ಅಲ್ಲಿ ಬೀರಪ್ಪ ನಾಯಕ ಹಾಗೂ ಬಚ್ಚಮ್ಮ ಎನ್ನುವಂಥ ಢನಾಯಕ ದಂಪತಿಗಳು ವಾಸವಾಗಿದ್ದರು. ಬೇಕಾದಂಥ ಎಲ್ಲ ಸುಖ ಸೌಲಭ್ಯಗಳು, ಅಧಿಕಾರ, ಕೀರ್ತಿ ಎಲ್ಲವೂ ಲಭ್ಯವಾಗಿದ್ದರೂ ಕೂಡ ಮಕ್ಕಳಿಲ್ಲ ಎನ್ನುವಂತಹ ಕೊರಗು ಅವರನ್ನು ಬಾಧಿಸ್ತಾ ಇತ್ತು. ಆವಾಗ ಪುತ್ರ ಸಂತಾನವನ್ನು ಪಡೆಯಬೇಕೆನ್ನುವಂತಹ ಉದ್ದೇಶದಿಂದ ತಿರುಪತಿಗೆ ತೆರಳಿ ಅಲ್ಲಿ ಶ್ರೀನಿವಾಸನ ಸೇವೆಯನ್ನ ಮಾಡ್ತಾರೆ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಲವು ವಿಧವಾದಂತಹ ಸೇವೆಯನ್ನ ಮಾಡಿ ಭಗವಂತನನ್ನ ಒಲಿಸಿಕೊಳ್ಳುವಂತಹ ಪ್ರಯತ್ನದಲ್ಲಿದ್ದಾರೆ. ಆ ದಂಪತಿಗಳ ಭಕ್ತಿ ಸೇವೆಗೆ ಒಲಿದು ಭಗವಂತ ಪುತ್ರ ಸಂತಾನವನ್ನ ಕರುಣಿಸಿದ. ಕನಕದಾಸರು ತಮ್ಮ ಜೀವನದ ಕುರಿತಾಗಿ ತಮ್ಮದೇ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಯಮನು ಮುನ್ನ ಮಾಂಡವ್ಯ ಶಾಪದಿ 2 ಜನುಮ ಶೂದ್ರ ಯೋನಿಯೊಳು ಪುಟ್ಟಿದನು. ಮೊದಲ ಜನುಮ ವಿದುರನಾಗಿ ಕುರುಬರ ಕುಲದಲ್ಲಿ ಜನಿಸಿದನಗೆ. ಕನಕದಾಸರು ಹೇಳಿರುವಂತಹ ಮಾತು ಇದು. ಮುನ್ನ ಮಾಂಡವ್ಯ ಶಾಪದಿಂದಾಗಿ 2 ಜನ್ಮ ಶೂದ್ರ ಯೋನಿಯೊಳು ಪುಟ್ಟಿದೆನು ಅಂತೇಳಿ ಹೇಳ್ತಾರೆ. ತಾನು ಮಾಡದೇ ಇರುವಂತಹ ತಪ್ಪಿಗಾಗಿ ಶೂಲಕ್ಕೇರಿಸಲ್ಪಟ್ಟಂತಹ ಮಾಂಡವ್ಯ ಋಷಿ ಯಮಧರ್ಮರಾಯನನ್ನ ಪ್ರಶ್ನಿಸ್ತಾರೆ. ನಾನು ಮಾಡದೇ ಇರುವಂತಹ ತಪ್ಪಿಗೆ ನನ್ನನ್ನು ಶಿಕ್ಷೆ ಅನುಭವವಾಗುವ ಹಾಗೆ ಮಾಡಿದೆಯಲ್ಲ, 2 ಜನ್ಮ ಶೂದ್ರ ಯೋನಿಯಲ್ಲಿ ನೀನು ಹುಟ್ಟುವಂತಾಗಲಿ ಎಂಬುದಾಗಿ ಶಾಪವನ್ನು ಎತ್ತಿದ್ದಾರೆ. ಆ ಕಾರಣದಿಂದಾಗಿ ಮೊದಲ ಜನುಮ ವಿದುರನಾಗಿ
ದ್ವಾಪರ ಯುಗದಲ್ಲಿ ವಿದುರನಾಗಿ ಜನಿಸಿದ ಆ ಯಮಧರ್ಮರಾಯ ಮುಂದೆ ಕಲಿಯುಗದಲ್ಲಿ ಭಕ್ತಿ ಜ್ಞಾನ ವೈರಾಗ್ಯದ ಪ್ರಸಾರಕ್ಕಾಗಿ ಕುರುಬರ ಕುಲದಲ್ಲಿ ಜನಿಸಿದ ಕನಕದಾಸರು ಕ್ರಿಸ್ತಶಕ 1508ನೇ ಇಸವಿ ಕಾರ್ತಿಕ ಬಹುಳ ತೃತೀಯ ತಿಥಿಯಂದು ಆ ಕನಕದಾಸರ ಅವತಾರವಾಯಿತು. ಬಹಳ ಸುಂದರವಾಗಿ ಕನಕದಾಸರು ತಮ್ಮ ಜನ್ಮದ ಬಗ್ಗೆ ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ. ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಇದರ ಕುರುಹನು ಕೇಳಿ ಕುಳಿತಿರುವ ಜನರು, ಇದರ ಕುರುಹನು ಕೇಳಿ ಕುಳಿತಿರುವ ಜನರು, ಇದರ ಕುರುಹನು ಕೇಳಿ ಕುಳಿತಿರುವ ಜನರು, ಇದರ ಕುರುಹನು ಕೇಳಿ ಕುಳಿತಿರುವ ಜನರು. ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಇದರ ಕುರುಹನು ಕೇಳಿ. ಮರವನ್ನು ನುಂಗುವಂತಹ ಪಕ್ಷಿ ಮನೆಯೊಳಗೆ ಬಂದಿದೆ ಅಂತೇಳಿ ಹೇಳ್ತಾರೆ. ಇದು ಏನು ಅಂತೇಳಿ ಹೇಳಿ ಕನಕದಾಸರು ನಿಮ್ಮನ್ನ ಕೇಳ್ತಾ ಇದ್ದಾರೆ. ಅಪರೋಕ್ಷ ಜ್ಞಾನಿಗಳು ಕನಕದಾಸರು. ಮುಂದೆ ಈ ದಾಸ ಪರಂಪರೆಯಲ್ಲಿ ಒಬ್ಬ ದಾಸ ನವಗಿರಿಯ ಕಲ್ಯಾಣ ಮಂಟಪದಲ್ಲಿ ದಾಸನವನ ಕಾರ್ಯಕ್ರಮದಲ್ಲಿ ಈ ಕೀರ್ತನೆಯನ್ನು ಹಾಡ್ತಾರೆ. ಹರಿಕಥೆಯ ಕೇಳುವಂತ ಶ್ರದ್ಧಾಳುಗಳು ಈ ಕೀರ್ತನೆಯನ್ನು ಕುಳಿತು ಕೇಳ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ. ಮರವ ನುಂಗುವ ಪಕ್ಷಿ ಮನೆಯೊಳಗೆ ಬಂದಿದೆ, ಇದರ ಕುರುಹನು ಬೇಳಿ ಕುಳಿತಿರುವ ಜನರು. ಮರವನ್ನು ನುಂಗುವಂತ ಪಕ್ಷಿ ಅಂತ ಹೇಳಿದ್ರೆ ಯಾವುದು ಅಂತೇಳಿ ಕೇಳ್ತಾರೆ. ಮತ್ತೆ ಕೆಲವು ಕ್ಲೂಗಳನ್ನು ಕೊಡ್ತಾ ಹೋಗ್ತಾರೆ ಅವರು. ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ, ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿ, ಗಂಟಲು ಮೂರುಂಟು ಮೂಗು ಇಲ್ಲ, ಗಂಟಲು ಮೂರುಂಟು ಮೂಗು ಇಲ್ಲ, ಗುಂಟು ಮನುಜನ ತೆರದಿ ಕುಳಿತಿಹುದು ಮನೆಯೊಳಗೆ, ಗುಂಟು ಮನುಜನ ತೆರದಿ ಕುಳಿತಿಹುದು ಮನೆಯೊಳಗೆ, 8 10 ಭಕ್ಷ್ಯ ಭಕ್ಷಿಸುವುದು, 8 10 ಭಕ್ಷ್ಯ ಭಕ್ಷಿಸುವುದು, ಮರವ ನುಂಗುವ ಪಕ್ಷಿ ಮನೆಯೊಳಗೆ. ಮರವನ್ನು ನುಂಗುವಂತಹ ಪಕ್ಷಿ ಅಂತೇಳಿ ಹೇಳ್ತಾರೆ. ಇಲ್ಲಿ ಕನಕದಾಸರು ಹೇಳುವಂತಹದ್ದು ಮರ ಅಂತೇಳಿ ಹೇಳಿದ್ರೆ ಊರ್ಧ್ವ ಮೂಲೋ ಅಧಶಾಖ ಏಷ ಅಶ್ವತ್ಥ ಸನಾತನಃ. ಉಪನಿಷತ್ ಹೇಳುವಂಥ ಬೇರು ಮೇಲುಗಡೆ ಇದ್ದುಕೊಂಡು ತುದಿ ಕೆಳಗಾಗಿರುವಂಥ ಈ ವಿಶ್ವ ಎನ್ನುವಂಥ ಮರ, ಈ ವಿಶ್ವ ಎನ್ನುವಂಥ ಮರವನ್ನ ಪ್ರಳಯ ಕಾಲದಲ್ಲಿ ಭಗವಂತ ನುಂಗುತ್ತಾನೆ, ಅಂದ್ರೆ ತನ್ನ ಒಳಗೆ ವಿಲಯನ ಮಾಡಿಕೊಳ್ತಾನೆ. ಅಂಥ ಮರವನ್ನು ನುಂಗುವಂತಹ ಪಕ್ಷಿ ಈ ದೇಹ ಎನ್ನುವಂತಹ ಮನೆಯೊಳಗೆ ಬಂದಿದೆ. ಅಂದ್ರೆ ಚೈತನ್ಯ ರೂಪಿಯಾಗಿ ಭಗವಂತ ಈ ದೇಹದೊಳಗೆ ಪ್ರವೇಶ ಮಾಡುವಂತಹ ಪ್ರಕ್ರಿಯೆ, ಇದನ್ನ ಜನ್ಮ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಕನಕದ. ಎಷ್ಟು ಸುಂದರವಾಗಿದೆ ನೋಡಿ. ಒಂಟಿ ಕೊಂಬಿನ ಪಕ್ಷಿ ಒಡಲೊಳಗೆ ಕರುಳಿಲ್ಲ, 8 10 ಭಕ್ಷ್ಯ ಭಕ್ಷಿಸುವುದು, ಕುಂಟು ಮನುಜನ ತೆರದಿ ಕುಳಿತಿಹುದು ಮನೆಯೊಳಗೆ. ಕುಂಟು ಮನುಜನ ತೆರಗೆ ಅಂತ ಹೇಳಿದರೆ ಯಾರಿಗೂ ಗೊತ್ತಾಗದಂತಹ ರೀತಿಯಲ್ಲಿ ಒಳಗೆ ತಾನೇ ಚೈತನ್ಯ ರೂಪಿಯಾಗಿ ಅಡಕವಾಗಿದ್ದಾನೆ ಆ ಪರಮಾತ್ಮ. ಓಂಕಾರ ಸ್ವರೂಪಿಯ ಭಗವಂತ ನಮ್ಮೊಳಗೆ ವಾಸವಾಗಿದ್ದಾನೆ ಎನ್ನುವಂಥ ತತ್ವವನ್ನು ಸಾರ್ತಾ ಇದ್ದಾರೆ. 5ನೇ ವರ್ಷ ಪ್ರಾಯದಲ್ಲಿ ಆ ಮಗು ತಂದೆ ತಾಯಿಯನ್ನ ಕಳೆದುಕೊಂಡಿದೆ. ಬೀರಪ್ಪ ನಾಯಕ ಬಹಮನಿ ಸುಲ್ತಾನರ ವಿರುದ್ಧವಾಗಿ ರಣಾಂಗಣದಲ್ಲಿ ರೋಷಾವೇಶದಿಂದ ಯುದ್ಧವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ವೀರ ಸ್ವರ್ಗವನ್ನ ಏರಿದ್ದಾನೆ. ಪತಿ ವಿಯೋಗವನ್ನ ಸಹಿಸಲಾರದೆ ಮಡದಿಯಾದಂತಹ ಬಚ್ಚಮ್ಮ ತಾನು ಕೂಡ ದೇಹತ್ಯಾಗ ಮಾಡಿದ್ದಾಳೆ. ಇದೀಗ ಆ ಬೀರಪ್ಪ ನಾಯಕ ಹಾಗೂ ಬಚ್ಚಮ್ಮ ದಂಪತಿಗಳ ಏಕಮಾತ್ರ ಪುತ್ರ ಅವನನ್ನ ಹನುಮಂತ ಎನ್ನುವಂಥ ಅರಮನೆಯ ಆಳು ಇಲ್ಲಿದ್ದರೆ
ವೈರಿಗಳಿಂದ ಈತನಿಗೆ ತೊಂದರೆ ಆಗ್ತದೆ ಎನ್ನುವಂತಹ ಕಾರಣದಿಂದಾಗಿ ಆ ಅರಮನೆಯನ್ನ ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಹೋಗುವಂತಹ ಸಂದರ್ಭ, ಒಂದು ರಾತ್ರಿ ಒಂದು ಪಾಳು ಬಿದ್ದಂತಹ ದೇವಾಲಯದ ಒಳಗಡೆ ನಿದ್ರಿಸ್ತಾ ಇದ್ದಾರೆ. ಆ ಇಬ್ರು ಕೂಡ ನಿದ್ರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಭಜನೆಯನ್ನು ಹಾಡುತ್ತಾ ಹಾಡುತ್ತಾ ಶ್ರೀಶೈಲಕ್ಕೆ ಒಂದು ಗುಂಪು ಹೋಗ್ತಾ ಇದೆ. ಮಾಂ ಪಾಹಿ ದೇವ ದೇವೇಶ ಶ್ರೀಶೈಲವಾಸ ಮಾಂ ಪಾಹಿ ದೇವೇಶ ಶ್ರೀಶೈಲವಾಸ ಮಾಂ ಪಾಹಿ ದೇವ ದೇವೇಶ. ಚಂದ್ರಮೌಳಿ ಭೂತೇಶ ಮಹಾವಿಭೂಷ ಚಂದ್ರಮೌಳಿ ಭೂತೇಶ ಮಹಾವಿಭೂಷ ಭಕ್ತವಶ ಗಣವಿಷ ಭಕ್ತವೃಂದ ಕೋಶ ಮಾಂ ಪಾಹಿ ದೇವ ದೇವೇಶ ಶ್ರೀಶೈಲವಾಸ ಮಾಂ ಪಾಹಿ ದೇವ. ಆ ಹಾಡ್ತಾ ಇದ್ದಂತಹ ಭಜನೆಯನ್ನ ಕೇಳಿ ಭಜನೆಯಿಂದ ಆಕರ್ಷಿತನಾದಂಥ ತಿಮ್ಮಪ್ಪ, ವೀರಪ್ಪ ಹಾಗೂ ಬಚ್ಚಮ್ಮ ದಂಪತಿಗಳ ಏಕಮಾತ್ರ ಪುತ್ರ ಆ ಹನುಮಪ್ಪನನ್ನ ಅಲ್ಲೇ ಬಿಟ್ಟುಕೋ ಆ ಭಜನೆಯವರ ಹಿಂದೆ ಹೋಗ್ತಾ ಇದ್ದಾನೆ. ಹೋಗುತ್ತಾ ಹೋಗುತ್ತಾ ನೇರವಾಗಿ ಶ್ರೀಶೈಲಕ್ಕೆ ಬಂದಿದ್ದಾನೆ. ಅಲ್ಲಿದ್ದಂತ ಕರಿಬಸವ ಸ್ವಾಮಿಗಳು ಎನ್ನುವಂಥ ಅಲ್ಲಿದ್ದಂತ ಸ್ವಾಮೀಜಿಗಳು ಈ ತಿಮ್ಮಪ್ಪನನ್ನ 5 ವರ್ಷದ ಬಾಲಕನನ್ನ ಕಂಡು ಅವನಲ್ಲಿದ್ದಂತ ತೇಜಸ್ಸು ವರ್ಚಸ್ಸು ಗಮನಿಸಿ ತಮ್ಮ ಮಠದಲ್ಲಿ ಇರಿಸಿಕೊಂಡು ವಿದ್ಯಾಭ್ಯಾಸವನ್ನ ನೀಡುತ್ತಾರೆ. ಎಳವೆಯಲ್ಲೇ ಕವಿಯ ಪ್ರತಿಭೆಯನ್ನ ಕಾಣ್ತಾರೆ. ಆತನಲ್ಲಿ ಅನೇಕ ಕಾವ್ಯಗಳನ್ನ ರಚನೆ ಮಾಡ್ತಾನೆ. 20 ವರ್ಷದ ಪ್ರಾಯದವನಾಗಿದ್ದಾನೆ. ಆ ಸಂದರ್ಭದಲ್ಲಿ ತಿರುಮಲೆಯ ತಾತಾಚಾರ್ಯ ಎನ್ನುವಂಥ ಭಾಗವತರು ಶ್ರೀಮದ್ ಭಾಗವತದ ಪ್ರವಚನವನ್ನ ಮಾಡುವುದನ್ನ ಕೇಳ್ತಾನೆ. ಈ ತಿಮ್ಮಪ್ಪ ತಾತಾಚಾರ್ಯರು ಮಾಡಿದಂತ ಭಾಗವತ ಪ್ರವಚನವನ್ನ ಕೇಳಿ ತಾನು ಕೂಡ ಭಾಗವತ ಸಂಪ್ರದಾಯವನ್ನು ಅನುಸರಣೆ ಮಾಡಬೇಕೆನ್ನುವಂತಹ ನಿರ್ಣಯವನ್ನು ಮಾಡಿ ಆ ತಾತಾಚಾರ್ಯರ ಜೊತೆಗೆ ನೇರವಾಗಿ ತಿರುಪತಿಗೆ ತೆರಳುತ್ತಾನೆ. ಅಲ್ಲಿದ್ದುಕೊಂಡು ಅವರ ಸೇವೆಯನ್ನು ಮಾಡ್ತಾ ಇದ್ದಂತ ಸಂದರ್ಭ, ಅದೊಂದು ದಿನ ಊರೂರು ಈ ಬಾಲಕನಾದಂಥ ತಿಮ್ಮಪ್ಪನನ್ನು ಹುಡುಕುತ್ತಾ ತಿರುಪತಿಗೆ ಬಂದಂತ ಹನುಮಂತ ವೀರಪ್ಪ ನಾಯಕನ ಆತ್ಮೀಯ ಸೇವಕ ಈ ತಿಮ್ಮಪ್ಪನನ್ನ ನೋಡ್ತಾನೆ. ತಿಮ್ಮಪ್ಪನನ್ನ ಕಂಡು ತನ್ನ ಒಡೆಯನಾದಂತಹ ವೀರಪ್ಪ ನಾಯಕನ ಮಗನೇ ಇವನು ಎಂಬುದಾಗಿ ಗುರುತು ಹಿಡಿದು ಆತನ್ನ ಕರೆದು ಮತ್ತೆ ಬಾಡಗ್ರಾಮಕ್ಕೆ ಬರುವಂತೆ ಮನವೊಲಿಸಿಕೊಂಡಿದ್ದಾನೆ. ಬಾಡಗ್ರಾಮಕ್ಕೆ ಆಗಮಿಸಿದ್ದಾನೆ ತಿಮ್ಮಪ್ಪ. ಬಂದಂಥ ಆ ತಿಮ್ಮಪ್ಪನನ್ನ ಮತ್ತೆ ಢನಾಯಕನಾಗಿ ಮಾಡಿದ್ದಾರೆ. ಆ ಹನುಮಂತ ಹೇಳ್ತಾನೆ, ನಿನ್ನ ತಂದೆಯವರಿಗೆ ಒಂದು ಬಹಳ ದೊಡ್ಡ ಆಸೆ ಇತ್ತು, ಚನ್ನಕೇಶವ ಸ್ವಾಮಿಯ ದೇವಾಲಯವನ್ನು ಮಾಡಬೇಕು ಅಂತೇಳಿ ಹೇಳಿ ನೀನೀಗ ಆ ದೇವಾಲಯವನ್ನು ಕಟ್ಟಬೇಕೆಂಬುದಾಗಿ ಹೇಳಿದ್ದಾರೆ. ಆವಾಗ ಆ ದೇವಾಲಯವನ್ನು ಕಟ್ಟಲಿಕ್ಕೋಸ್ಕರ ಅಡಿಪಾಯವನ್ನು ತೆಗೆಯುತ್ತಾ ಇದ್ದಂಥ ಸಂದರ್ಭ, ಹೇರಳವಾದಂತಹ ಧನಕನಕಾದಿಗಳು ಲಭ್ಯವಾಯಿತು ತಿಮ್ಮಪ್ಪ ನಾಯಕನಿಗೆ. ಆ ಲಭಿಸಿದಂತ ಎಲ್ಲ ಸಂಪತ್ತನ್ನ ಬಡಬಗ್ಗರಿಗೆ ದಾನ ಮಾಡ್ತಾನೆ. ಉಳಿದಂತ ಹಣದಲ್ಲಿ ದೇವಾಲಯವನ್ನ ಕಟ್ಟುತ್ತಾನೆ. ಕಟ್ಟಿ ಎಲ್ಲಾ ಭಕ್ತರಿಗೂ ಕೂಡ ನಿರಂತರವಾಗಿ ಭಗವಂತನ ಸೇವೆಯನ್ನು ಮಾಡುವಂತ ಯೋಗವನ್ನು ಕಲ್ಪಿಸಿಕೊಡ್ತಾ ಇದ್ದಾನೆ. ಮುಂದೆ ಕನಕದಾಸರು ದಾಸರಾದ ಬಳಿಕ ಈ ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾರೆ. ದೊರೆತನವು ಬಂದಾಗ ಕೆಟ್ಟ ನುಡಿ ಬೇಡ, ದೊರೆತನವು ಬಂದಾಗ ಕೆಟ್ಟ ನುಡಿ ಬೇಡ, ಸಿರಿ ಬಂದ ಕಾಲಕ್ಕೆ ಮರೆಯಬೇಡ, ಸಿರಿ ಬಂದ ಕಾಲಕ್ಕೆ ಸಿರಿ ಬಂದ ನೆಲೆಯಾಳಿಗೆ ಶಬನ ಬಂದ ನೆಲೆಯಾಳಿ ಕೇಶವನ
ಲಭಿಸ್ತಾ ಇರು ಎಂಬುದಾಗಿ ಕನಕದಾಸರು ಹೇಳುವಂತಹ ಮಾತು. ಹೇರಳವಾದಂತಹ ಸಂಪತ್ತು ನಿನಗೆ ಭಗವಂತನ ವಿಶೇಷವಾದಂತಹ ಅನುಗ್ರಹದಿಂದ ಪ್ರಾಪ್ತವಾದರೆ ಅದನ್ನ ಸಮಾಜಕ್ಕೆ ಸದ್ವಿನಿಯೋಗ ಮಾಡು ಎನ್ನುವಂತಹ ಸಂದೇಶವನ್ನು ಕೊಡ್ತಾರೆ ಕನಕದಾಸರು ಈ ಕೀರ್ತನೆಯಲ್ಲಿ. ಯಾವಾಗ ಲಭಿಸಿದಂತ ಹೇರಳವಾದಂತಹ ಧನಕನಕಾದಿಗಳನ್ನು ಬಡಬಗ್ಗರಿಗೆ ದಾನ ಮಾಡಿದ್ನೋ ಜನರೆಲ್ಲ ಈ ತಿಮ್ಮಪ್ಪ ನಾಯಕನನ್ನ ಕನಕನಾಯಕ ಎಂಬುದಾಗಿ ಹಾಡಿ ಹೊಗಳುತ್ತಾ ಇದ್ದಾರೆ. ವಧೂಟಿ ಎನ್ನುವಂಥ ಸ್ತ್ರೀಯೊಂದಿಗೆ ವಿವಾಹವಾಗಿದೆ. ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ್ದಾನೆ. 1 ವರ್ಷ ಆಗಬೇಕಾದ್ರೆ ಪುತ್ರೋತ್ಸವದ ನಿರೀಕ್ಷೆಯಲ್ಲಿದ್ದಾನೆ ಕನಕನಾಯಕ. ತವರು ಮನೆಗೆ ತೆರಳಿದ್ದಂತಹ ವಧೂಟಿ ಪುತ್ರೋತ್ಸವದ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದೊಮ್ಮೆ ಕಾಲು ಜಾರಿ ಬಿದ್ದು ಬಾವಿಕಟ್ಟೆಯಲ್ಲಿ ದೇಹತ್ಯಾಗ ಮಾಡಿದ್ದಾಳೆ. ಮಡದಿ ಮಗುವನ್ನ ಹಿಡಿದುಕೊಂಡು ಮನೆಗೆ ಬರ್ತಾಳೆ ಎನ್ನುವಂತಹ ಕಾತರದಿಂದ ನಿರೀಕ್ಷೆಯಲ್ಲಿದ್ದಂಥ ಕನಕನಾಯಕನಿಗೆ ಆಘಾತ ಸಿಡಿಲ ಹೊಡೆದಂತಾಗಿದೆ. ಈ ಸಂಸಾರ ಎನ್ನುವಂತಹದ್ದು ಅಸಾರ ಎನ್ನುವಂತಹದ್ದು ಅರ್ಥವಾಯಿತು. ಇದು ಯಾವುದೂ ಬೇಡ ಎಂಬುದಾಗಿ ಆ ಢನಾಯಕನ ಸ್ಥಾನವನ್ನ ತ್ಯಜಿಸಿ ಇದ್ದಂತ ಹೇರಳವಾದಂತ ಸಂಪತ್ತನ್ನೆಲ್ಲ ಬಿಟ್ಟು ನೇರವಾಗಿ ತಿರುಪತಿಗೆ ತೆರಳಿ ಅಲ್ಲಿ ಭಗವಂತನ ಸೇವೆಯಲ್ಲಿ ತತ್ಪರನಾಗ್ತಾನೆ. ವೈರಾಗ್ಯ ಎನ್ನುವಂತಹದ್ದು ಅಷ್ಟು ಸುಲಭದಲ್ಲಿ ಬರುವಂತಹದ್ದಲ್ಲ. ಎಷ್ಟೋ ಮಂದಿ ವೈರಾಗ್ಯದ ವೇಷ ಹಾಕೊಳ್ಳೋರನ್ನು ನಾವು ನೋಡ್ತೇವೆ, ವೈರಾಗಿಗಳನ್ನು. ಆದರೆ ನಿಜವಾದಂತಹ ವೈರಾಗ್ಯ ಅಂತೇಳಿ ಹೇಳುವಂತಹದ್ದು ಪ್ರಾಪ್ತವಾಗುವಂತಹದ್ದು ವಿಷ್ಣೋಹ ಭಕ್ತಿ ವಿರಕ್ತಿ ಅಂತೇಳಿ ಹೇಳ್ತಾರೆ. ಯಾವಾಗ ವಿಷ್ಣು ಭಕ್ತಿ ಹುಟ್ಟುತ್ತದೋ ಆವಾಗ ಮಾತ್ರ ನಿಜವಾದಂತಹ ವಿರಕ್ತಿ ಹುಟ್ಟಿಕೊಳ್ಳಿಕ್ಕೆ ಸಾಧ್ಯವುಂಟು. ಅಂಥ ವೈರಾಗ್ಯ ಪ್ರತಿಯೊಬ್ಬರಿಗೂ ಕೂಡ ಅವಶ್ಯಕ, ಸಂಸಾರದಲ್ಲಿ ಇದ್ದವರಿಗೂ ಕೂಡ ಅವಶ್ಯಕ. ಯಾಕಂತ ಹೇಳಿದರೆ ಸಂಸಾರಿಗಳಿಗೆ ನೆಮ್ಮದಿ ಎನ್ನುವಂತಹದ್ದು ಬೇಕು ಅಂತೇಳಿ ಹೇಳಿ, ಆದರೆ ವೈರಾಗ್ಯದ ಅಭ್ಯಾಸ ಅವಶ್ಯಕ ಅಂತೇಳಿ ಹೇಳ್ತಾರೆ. ಈ ಸಂಸಾರ ಇದರಲ್ಲಿ ಯಾವುದೇ ಸಾರವಿಲ್ಲ, ಇದು ಅಶಾಶ್ವತವಾದದ್ದು ಎನ್ನುವಂಥ ಅರಿವು ಸದಾ ಜಾಗೃತವಾಗಿರುವಂತಹ ಸ್ಥಿತಿಯೇ ವೈರಾಗ್ಯದ ಸ್ಥಿತಿ ಅಂತೇಳಿ ಹೇಳ್ತಾರೆ. ವೈರಾಗ್ಯದ ಪಥ್ಯ ಬಹಳ ಅವಶ್ಯಕ. ಅದೊಮ್ಮೆ ಒಬ್ಬರು ಸಾಹುಕಾರರು ವೈದ್ಯರ ಬಳಿಗೆ ಬಂದಿದ್ದಾರೆ. ಬಂದು ಡಾಕ್ಟರ್ ಹತ್ರ ಹೇಳ್ತಾ ಇದ್ದಾರೆ, ಪರೀಕ್ಷೆ ಮಾಡಿ ನೋಡಿ ಏನು ಸಮಸ್ಯೆ ಅಂತ ಹೇಳಿ. ಆವಾಗ ಡಾಕ್ಟರ್ ಹೇಳ್ತಾರೆ, ಬೇರೇನು ಸಮಸ್ಯೆ ಇಲ್ಲ, ನಿಮಗೆ ದೇಹದ ತೂಕ ಹೆಚ್ಚಾಗಿದೆ, ಬಾಡಿ ವೆಯ್ಟ್ ಹೆಚ್ಚಾಗಿದೆ, ಸ್ವಲ್ಪ ಕಡಿಮೆ ಮಾಡಬೇಕು. ಹಾಗಾದ್ರೆ ಹೇಳಿ ಸ್ವಾಮಿ, ಅದಕ್ಕೇನು ಮಾಡಬೇಕು? ಡಾಕ್ಟರ್ ಹೇಳ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ 1-2 ಮೈಲಿ ವಾಕಿಂಗ್ ಮಾಡಿ, ಒಂದು ಅರ್ಧ ಗ್ಲಾಸ್ ನಿಂಬೆ ರಸ ಕುಡಿಯಿರಿ, ಮಧ್ಯಾಹ್ನ 2 ಚಪಾತಿ, ರಾತ್ರಿ 2 ಚಪಾತಿ ಇಷ್ಟು ಮಾಡಿ 2 ತಿಂಗಳಲ್ಲಿ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತದೆ ಅಂತೇಳಿ ಹೇಳಿ. ಯಜಮಾನ್ ಇದನ್ನೆಲ್ಲ ಕೇಳಿದ್ರು. ಡಾಕ್ಟ್ರೇ, ಈ ಜಾಗಿಂಗ್, ವಾಕಿಂಗ್, ನಿಂಬೆ ರಸ ಇದೆಲ್ಲ ಸರಿ, ಆದ್ರೆ ಈ ಚಪಾತಿ ತಿನ್ನೋದಿದೆಯಲ್ಲ ಅದು ಊಟಕ್ಕೆ ಮೊದಲು ತಿನ್ಬೇಕು, ಆಮೇಲೆ ತಿನ್ಬೇಕು ಹೇಳಿ. ಇದು ನಾವು ಮಾಡುವಂತಹ ಪಥ್ಯ. ಇಲ್ಲಿ ಕನಕನಾಯಕನಿಗೆ ಬಂದಿರುವಂತಹದ್ದು ತಾತ್ಕಾಲಿಕವಾದಂತಹ ವೈರಾಗ್ಯ. ಸ್ವಲ್ಪ ಸಮಯದ ಬಳಿಕ ಮತ್ತೆ ಬರ್ತಾನೆ, ಢನಾಯಕತ್ವವನ್ನು ವಹಿಸಿಕೊಂಡಿದ್ದಾನೆ. ಅದೊಂದು ದಿನ ಬಹ್ಮಾನಿ ಸುಲ್ತಾನರ ಜೊತೆಗೆ ಕೃಷ್ಣದೇವರಾಯನ ಸೈನ್ಯದ ಪರವಾಗಿ ವೀರಾವೇಶದಿಂದ ಕಾದಾಡ್ತಾ ಇದ್ದಾನೆ ಕನಕನಾಯಕ. ಬಹಳ ತನ್ನ ಸೇನೆಯನ್ನ ಒಂದು ಮಾಡಿಕೊಂಡು ಹೊಯ್ಕೈ ಕಡಿಯನ್ನು ತಲೆ ಅಡಿ ಗಡಿಗೆ ಮೈಕೈ ಕುಲುಕುಲ ಅಡಿ ಇಡುತ್ತಾರೆ ಹಸುವ ನೀರಿನರು ಬೆಟ್ಟರಿಗಳಿಗೆ ಅಸಂಖ್ಯ ವೀರರು ಬಂದರು ಬರದೆ ಹೊಯ್ಕೈ ಕಡಿಯನ್ನು ನಾಯಕನ ಮುಂದಿನ ಮಾತಕ್ಕೆ ಬಂದು ನೆರೆದವರಿಂದಲೇ ದೂರ ನೆಲೆಸಿದ ದೂರ ನುಡಿಸಿದ ಗಾಳಿಯಂತೆ ಹೊರಟ ಹುರುಳ ಹರಟಲಿದ್ದ ಕಳರೆಯ ಗಿರಿಯುವಂತ ಹರಿಯುತ್ತ ಕನಕನಾಯಕ ವೀರಾವೇಶದಿಂದ ಹೋರಾಡ್ತಾ ಇದ್ದಂತ ಸಂದರ್ಭ, ಆವಾಗ ಹಾರಿ ಬಂದಂತ ಗುಂಡೊಂದು ಕನಕನಾಯಕನ ಕುದುರೆಯನ್ನ ಛಿದ್ರವಾಗಿಸಿದೆ. ನೆಲದ ಮೇಲೆ ದಪ್ಪನೆ ಬಿದ್ದಿದ್ದಾನೆ. ಆ ಕ್ಷಣದಲ್ಲೇ ಕೈಯಲ್ಲಿ ಖಡ್ಗವನ್ನ ಹಿಡಿದುಕೊಂಡು
ವೀರಾವೇಶದಿಂದ ಕಾದಾಡ್ತಾ ಇದ್ದಾನೆ ಕನಕನಾಯಕ. ಆ ಹೊತ್ತಿಗೆ ಹಾರಿ ಬಂದಂತಹ ಗುಂಡೊಂದು ನೇರವಾಗಿ ಕನಕನಾಯಕನ ಎದೆಯನ್ನೇ ಪ್ರವೇಶಿಸಿದೆ. ನೆಲದ ಮೇಲೆ ಮೂರ್ಛೆ ತಪ್ಪಿ ಬಿದ್ದಿದ್ದಾನೆ ಕನಕನಾಯಕ. ಎಚ್ಚರವಾಗ್ತಾ ಇದೆ, ಮತ್ತೆ ಮೂರ್ಛೆ ಹೋಗ್ತಾ ಇದ್ದಾನೆ. ನೋಡ್ತಾ ಇದ್ದಾನೆ, ಹರಿದ ಕಾಲ್ಗಳು, ಹರಿದ ಕೈಗಳು, ಹರಿದ ದೇಹದಿ ಹೆಣಮಯದಿ ರಕ್ತ ಹರಿದುದೈ. ಇಲ್ಲದೆ ರಕ್ತ ಹರಿತಾ ಇದೆ. ಬಾರಿ ಬಾರಿ ಮೂರ್ಛೆ ಹೋಗ್ತಾ ಇದ್ದಾನೆ ಕನಕನಾಯಕ. ಮುಸ್ಸಂಜೆಯ ಹೊತ್ತಿಗೆ ಕತ್ತಲಾಗ್ತಾ ಇದೆ. ಕನಕನಾಯಕ ನೋಡ್ತಾ ಇದ್ದಾನೆ, ಮೇಲೆ ಕೇಳಬೇಕು ಅಂತೇಳಿ ಹೇಳಿ ಕೈಯ ಮೇಲೆ ಹೆಣ ಬಿದ್ದಿದೆ, ಕಾಲ ಮೇಲೆ ಮತ್ತೊಂದು ಹೆಣ ಬಿದ್ದಿದೆ. ಮೇಲೆ ಹೇಳಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಒದ್ದಾಡ್ತಾ ಇದ್ದಾನೆ, ಯಾರಾದ್ರೂ ಇದ್ದೀರಾ, ಯಾರಾದ್ರೂ ಇದ್ದೀರಾ ಹೇಳಿ ಬೊಬ್ಬು ಹೊಡಿತಾ ಇದ್ದಾನೆ. ಆ ಹೊತ್ತಿಗೆ ಕನಕ, ನೀನ್ ನನ್ನ ದಾಸನಾಗ್ತೀಯಾ? ಯಾರು, ಯಾರದು? ತಲೆ ಎತ್ತಿ ನೋಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾನೆ. ಕನಕ, ನೀನ್ ನನ್ನ ದಾಸನಾಗ್ತೀಯ? ಯಾರು ಅದು? ನಿನ್ನ ದಾಸನಾದ್ರೆ ನನಗೇನು ಪ್ರಯೋಜನ? ಕನಕ ಕೇಳ್ತಾ ಇದ್ದಾನೆ. ಹಲವು ಬಾರಿ ಈ ದರ್ಶನ ಆಗಿತ್ತು ಅವನಿಗೆ ಕನಸಿನಲ್ಲಿ. ನಿನ್ನ ದಾಸನಾದ್ರೆ ನನಗೇನು ಪ್ರಯೋಜನ? ಆವಾಗ ಅಸ್ಪಷ್ಟವಾದಂತ ಧ್ವನಿ ಕೇಳಿ ಬರ್ತಾ ಇದೆ. ಕನಕ, ನೀನೇನಾದ್ರೂ ನನ್ನ ದಾಸನಾದ್ರೆ ನಿನ್ನನ್ನು ಬಾಧಿಸ್ತಾ ಇರುವಂತ ಈ ನೋವು ಇದೆಲ್ಲವೂ ಮಾಸಿ ಹೋಗ್ತದೆ. ನೀನು ಮೊದಲಿನಂತೆ ನವ ಚೈತನ್ಯ ಭರಿತನಾಗ್ತೀಯಾ ಅಂತೇಳಿ ಹೇಳುವಾಗ, ಆಗಲಿ ನಾನು ನಿನ್ನ ದಾಸನಾಗ್ತೇನೆ ಅಂತೇಳಿ ಹೇಳುವಾಗ, ಯಾರೋ ತನ್ನ ಭ್ರೂ ಮಧ್ಯ ಭಾಗವನ್ನ ಮುಟ್ಟಿದಂತಾಯಿತು, ಸ್ಪರ್ಶ ಮಾಡಿದಂತಾಯಿತು. ಕನಕನಾಯಕ ಆ ಕ್ಷಣದಲ್ಲಿ ನೋಡ್ತಾ ಇದ್ದಾನೆ, ಎಲ್ಲೆಡೆಯೂ ಕೂಡ ಅಸೀಮವಾದಂತ ಅನಂತವಾದಂತ ಜ್ಯೋತಿ ಗೋಚರಿಸ್ತಾ ಇದೆ. ಬೆಳಗಿದುದು ದಿಗ್ದೆಸೆಯ ತೇಜಸು, ಹೊಳೆ ಹೊಳೆಯುತ್ತಲಿ ಅತುಳ ತೇಜಸು. ಬೆಳಗಿದುದು ದಿಗ್ದೆಸೆಯ ತೇಜಸು, ಹೊಳೆ ಹೊಳೆಯುತ್ತಲಿ ಅತುಳ ತೇಜಸು. ಸರ್ವರ ನೀಹ ತೇಜಸು ಏಕತಾನಾಗಿ. ಎಲ್ಲೆಡೆಯೂ ಕೂಡ ಅಸೀಮವಾದಂತ ಪ್ರಭೆ ಗೋಚರಿಸ್ತಾ ಇದೆ. ಕನಕನಾಯಕ ನೋಡ್ತಾ ಇದ್ದಂತೆ ಆ ದಿವ್ಯವಾದಂತ ಪ್ರಭಾಮಂಡಲದ ಮಧ್ಯದಲ್ಲಿ ಮೇಘಶ್ಯಾಮಂ ಪೀತ ಕೌಶೇಯವಾಸಂ ಶ್ರೀವತ್ಸಾಂಗಂ ಕೌಸ್ತುಭೋದ್ಭಾಸಿತಾಂಗಂ ಪುಣ್ಯೋಪೇತಂ ಪುಂಡರೀಕಾಯತಾಕ್ಷಂ. ಆ ಮಹಾವಿಷ್ಣು ಆ ಆದಿಕೇಶವ ಸ್ವಾಮಿಯನ್ನ ಕಾಣ್ತಾ ಇದ್ದಾನೆ. ಸ್ವಾಮಿ, ನನ್ನಂತಹ ದೀನ ಹೀನ ನಿನ್ನ ದರ್ಶನದ ಭಾಗ್ಯವನ್ನ ತೋರಿಸಿದೆಯಲ್ಲ, ನಾನೇನು ಮಾಡ್ಬೇಕು ಹೇಳಿ? ದಾಸನಾಗು, ವಿಶೇಷನಾಗು. ನೀನು ನನ್ನ ದಾಸನಾಗ್ಬೇಕು. ಇಂದಿನಿಂದ ನೀನು ನನ್ನ ದಾಸ, ಕನಕದಾಸ. ವ್ಯಾಸತೀರ್ಥರ ಬಳಿಗೆ ತೆರಳು, ವಿಧಿವತ್ತಾಗಿ ಹರಿದಾಸ ದೀಕ್ಷೆಯನ್ನ ಪಡೆದು ಸಾಧನೆಯನ್ನ ಮಾಡಿ ಆ ಬಳಿಕ ಎಲ್ಲೆಡೆ ಭಕ್ತಿ ಜ್ಞಾನ ವೈರಾಗ್ಯದ ಪ್ರಸಾರವನ್ನ ಮಾಡು ಎಂಬುದಾಗಿ ಆಶೀರ್ವಾದವನ್ನ ಮಾಡಿ ಅಂತರ್ಧಾನನಾಗಿದ್ದಾನೆ ಆ ಆದಿಕೇಶ್ವರ ಸ್ವಾಮಿ. ಇದೀಗ ಆ ದಿವ್ಯ ದರ್ಶನವನ್ನು ಪಡೆದಂಥ ಕನಕನಾಯಕ ನೇರವಾಗಿ ವ್ಯಾಸತೀರ್ಥರ ಬಳಿಗೆ ಬರ್ತಾನೆ. ವ್ಯಾಸತೀರ್ಥರು ಕೋಣಂಕೆರೆ ಎನ್ನುವಂಥ ಒಂದು ಕಡೆ ಒಂದು ದೊಡ್ಡದಾದಂಥ ಕೆರೆಯನ್ನ ಕಟ್ಟಿಸ್ತಾ ಇದ್ದರು. ಶ್ರೀಕೃಷ್ಣ ದೇವರಾಯನ ಆದೇಶದಂತೆ ಅಲ್ಲಿ 100 ಮಂದಿ ಕೆಲಸ ಮಾಡ್ತಾ ಇದ್ರು. ಆ ಕೆರೆಯನ್ನು ಕಟ್ಟಿಸುವಂತಹ ಕೆಲಸ ಹಲವಾರು ದಿನಗಳಿಂದ ನಡೆಯುತ್ತಾ ಇದ್ರು ಕೂಡ ನೀರು ಪ್ರಾಪ್ತವಾಗಿರಲಿಲ್ಲ. ನೀರು ಹರಿದು ಬರುವಂತಹ ದಾರಿಗೆ ಅಡ್ಡವಾಗಿ ಒಂದು ಬಂಡೆ ಇತ್ತು. ವ್ಯಾಸತೀರ್ಥರು ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಾಮಾನ್ಯ ಕೂಲಿ ಆಳುಗಳಿಗೆಲ್ಲ ದಿವ್ಯ ಮಂತ್ರವನ್ನ, ನಾರಾಯಣ ಮಂತ್ರವನ್ನು ಉಪದೇಶ ಮಾಡಿ ಅವರು ಕೂಡ ಸಾಧನೆಯಲ್ಲಿ ತತ್ಪರರಾಗುವಂತೆ ಮಾಡ್ತಾ ಇದ್ರು. ಕನಕನಾಯಕ ಅಲ್ಲಿಗೆ ಬಂದು ದಾಸರನ್ನ, ವ್ಯಾಸತೀರ್ಥರನ್ನ ಕೇಳ್ತಾನೆ, ಸ್ವಾಮಿ ನನಗೆ ಒಂದು ಉಪದೇಶ ಕೊಡಿ, ನನಗೊಂದು ಮಂತ್ರ ಕೊಡಿ. ಅವಾಗ ವ್ಯಾಸತೀರ್ಥರು ಹೇಳ್ತಾರೆ, ನಿನಗೇನೋ ಮಂತ್ರ, ನಿನಗೆ ಕೋಣ ಮಂತ್ರ ಅಂತೇಳಿ ಹೇಳಿಬಿಟ್ಟು
ವ್ಯಾಸತೀರ್ಥರು ಕನಕನಾಯಕನ ಸ್ವರೂಪವನ್ನು ದರ್ಶನ ಮಾಡಿದ್ರು. ಯಮಾಂಶ ಸಂಭೂತರೇ ಇವರು ಎನ್ನುವುದಾಗಿ ಗುರುತಿಸಿದ್ರು. ಹಾಗಾಗಿ ಕೋಳಮಂತ್ರ ನಿನಗೆ ಅಂತೇಳಿ ಹೇಳಿ ಕನಕನಾಯಕ ಅಲ್ಲೇ ಕೂತುಕೊಂಡು ರಾತ್ರಿ ಇಡೀ ಆ ಕೋಳ ಮಂತ್ರವನ್ನ ಅನುಷ್ಠಾನ ಮಾಡ್ತಾನೆ. ಬೆಳಗಾಗುವ ಹೊತ್ತಿಗೆ ಆ ಯಮನ ವಾಹನವಾದಂತಹ ಕೋಣ ಪ್ರತ್ಯಕ್ಷವಾಗಿದೆ, ಪ್ರಕಟವಾದಂತಹ ಕೋಣ ರಭಸದಿಂದ ಓಡುತ್ತಾ ಹೋಗಿ ಅಲ್ಲಿದ್ದಂತ ಗೋಡೆಗೆ ತಿವಿದು ಬಿಟ್ಟಿದೆ ತನ್ನ ಶಿರಸ್ಸಿನಿಂದ. ಆವಾಗ ಅಡ್ಡವಾಗಿದ್ದಂತಹ ಆ ಬಂಡೆ ಛಿದ್ರವಾಗಿ ಹೋಯಿತು. ನೀರಿನ ಧಾರೆ ಹರಿದು ಬಂತು. ವ್ಯಾಸತೀರ್ಥರು, ಭೇಷ್ ಕನಕ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ ಅಂತ ಹೇಳಿ ಕೊಂಡಾಡ್ತಾರೆ. ಆ ಕೆರೆ ಇವತ್ತಿಗೂ ಕೂಡ ಇದೆ. ವ್ಯಾಸ ಸಮುದ್ರ ಎನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಕನಕನಾಯಕನಿಗೆ ವಿದ್ಯುಕ್ತವಾಗಿ ಹರಿದಾಸ ದೀಕ್ಷೆಯನ್ನ ನೀಡಿದ್ದಾರೆ. ಕನಕನಾಯಕ ನೀನು ಇಂದಿನಿಂದ ಕನಕದಾಸ ಎಂಬುವಂತಹ ಅಭಿಧಾನವನ್ನ ನೀಡಿದ್ದಾರೆ. ಆದಿಕೇಶವ ಎನ್ನುವಂತಹ ಅಂಕಿತವನ್ನ ಕರುಣಿಸಿದ್ದಾರೆ. ವ್ಯಾಸತೀರ್ಥರ ಬಳಿ ಇದ್ದುಕೊಂಡು ಸಾಧನೆಯಲ್ಲಿ ತತ್ಪರರಾಗ್ತಾರೆ ಕನಕದಾಸರು. ಅದೊಂದು ದಿನ ಕನಕದಾಸರು ಇದ್ದಂತಹ ಸಂದರ್ಭದಲ್ಲಿ ನೆರೆದಂತಹ ಎಲ್ಲ ಶಿಷ್ಯರನ್ನ ಕರೆದು ಹೇಳ್ತಾರೆ ವ್ಯಾಸತೀರ್ಥರು, ಯಾರೂ ಇಲ್ಲದಂತಹ ಸ್ಥಳದಲ್ಲಿ ನಿಮಗೆ ಕೊಡಲಾಗುವಂತಹ ಒಂದು ಬಾಳೆಹಣ್ಣನ್ನ ತಿಂದು ಬನ್ನಿ ಅಂತ ಹೇಳಿ. ಎಲ್ಲ ಶಿಷ್ಯರು ಹೋಗ್ತಾರೆ. ಮಾರನೇ ದಿನ ಬಂದು ತಮ್ಮ ತಮ್ಮ ಪ್ರತಾಪವನ್ನು ಕೊಚ್ಚಿಕೊಳ್ತಾ ಇದ್ದಾರೆ. ಒಬ್ಬ ಹೇಳ್ತಾ ಇದ್ದಾನೆ, ಗುರುಗಳೇ, ನಾನು ಅತ್ಯಂತ ಎತ್ತರವಾಗಿರುವಂತಹ ಬೆಟ್ಟವನ್ನ ಏರಿ ಆ ಬೆಟ್ಟದ ತುತ್ತ ತುದಿಯಲ್ಲಿರುವಂತಹ ಮರವನ್ನ ಏರಿ ಸುತ್ತಮುತ್ತಲೂ ಯಾರೂ ಇಲ್ಲ ಎನ್ನುವುದನ್ನ ಖಚಿತಪಡಿಸಿಕೊಂಡು ಆ ಹಣ್ಣನ್ನ ತಿಂದೆ ಅಂತ ಹೇಳ್ತಾರೆ. ಮತ್ತೊಬ್ಬ ಹೇಳ್ತಾನೆ, ನಾನು ಊರ ಹೊರಗಿರುವಂತಹ ಪಾಳು ಬಿದ್ದಂತಹ ಬಾವಿಯೊಳಗೆ ಇಳಿದು ಯಾರು ಇಲ್ಲ ಅಂತೇಳಿ ಖಚಿತಪಡಿಸಿಕೊಂಡು ಆ ಹಣ್ಣನ್ನ ತಿಂದು ಬಂದೆ ಅಂತೇಳಿ ಹೇಳ್ತಾರೆ. ಪ್ರತಿಯೊಬ್ಬ ಶಿಷ್ಯನು ತನ್ನದಾದಂತಹ ಪ್ರತಾಪವನ್ನು ಕೊಚ್ಚಿಕೊಳ್ತಾ ಇರಬೇಕಾದ್ರೆ ವ್ಯಾಸತೀರ್ಥರು ಕನಕದಾಸರ ಕಡೆಗೆ ನೋಡ್ತಾರೆ. ಕನಕ, ನೀನೇನು ಮಾಡಿದೆಯೋ? ಕನಕದಾಸರು ಬಂದು ಆ ಬಾಳೆಹಣ್ಣನ್ನ ಗುರುಗಳ ಪಾದದ ಬಳಿ ಇಟ್ಟರು. ಗುರುಗಳೇ, ದಯವಿಟ್ಟು ಕ್ಷಮಿಸಿ, ತಾವು ಕೊಟ್ಟಂಥ ಹಣ್ಣನ್ನ ನನಗೆ ತಿನ್ನಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕೋ, ಏನಾಯಿತು? ಇಲ್ಲಿ ಹಲು ಅಲ್ಲಿಲ್ಲವೆಂಬಿ ಸೊಲ್ಲು ಸಲ್ಲದು, ಹೊರಗೊಳಗೆ ನೀನಿಲ್ಲವಿಲ್ಲನ್ಯತ್ರವಿಲ್ಲ. ಎಲ್ಲೆಡೆಯೂ ವ್ಯಾಪಕನಾಗಿರುವಂತಹ ಭಗವಂತ, ಈಶಾವಾಸ್ಯ ನಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಎಲ್ಲೆಡೆಯೂ ಆ ಭಗವಂತ ವ್ಯಾಪಕನಾಗಿದ್ದಾನೆ ಎಂಬುದಾಗಿ ಘೋಷಿಸಿರುವಂತಹ ತಾವು, ಉಪದೇಶಿಸಿರುವಂತಹ ತಾವು. ಹಾಗಿರುವಾಗ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್, ಎಲ್ಲೆಡೆಯೂ ಕೂಡ ಆತನ ಕಣ್ಣುಗಳು ಇವೆ, ಎಲ್ಲೆಡೆಯೂ ಆತನ ಪಾದಗಳಿವೆ. ಹಾಗಿರುವಾಗ ಅವನ ಕಣ್ಣು ತಪ್ಪಿಸಿ ಎಳ್ಳು ಕೊನೆಯು ಮುಳ್ಳು ಮೊನೆಯು ಕೊಳ್ಳು ಬಿಡದ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಆ ಲಕ್ಷ್ಮೀನನ್ನ ಕಣ್ಣನ್ನ ತಪ್ಪಿಸಿ ನಾನು ಹಾಗೆ ತಿನ್ನಲಿಕ್ಕೆ ಸಾಧ್ಯ ಉಂಟು? ದಯವಿಟ್ಟು ಕ್ಷಮಿಸಿ, ಭೇಷ್ ಅಂತ ಹೇಳಿದರು ಕನಕದಾಸರಿಗೆ. ಅದೊಮ್ಮೆ ಗರ್ಭಗುಡಿಗೆ ಹೋಗಿ ಪೂಜೆಯನ್ನು ಪೂರೈಸಿಕೊಂಡು ವ್ಯಾಸತೀರ್ಥರು ಹೊರಗೆ ಬರ್ತಾರೆ. ಬರುವಾಗ ಮುಷ್ಟಿಯಲ್ಲಿ ಏನೋ ಹಿಡ್ಕೊಂಡು ಬಂದು ಸುತ್ತ ನಿಂತಿದ್ದಂಥ ಶಿಷ್ಯರನ್ನ ಕೇಳ್ತಾರೆ, ಹೇಳಿ, ನಿಮ್ಮಲ್ಲಿ ಯಾರು ಹೇಳ್ತೀರಾ ನನ್ನ ಮುಷ್ಟಿಯೊಳಗೆ ಏನಿದೆ ಅಂತ ಹೇಳಿ. ಆವಾಗ ಒಬ್ಬ ಶಿಷ್ಯ ಹೇಳ್ತಾನೆ, ಗುರುಗಳೇ, ನಿಮ್ಮ ಮುಷ್ಟಿಯಲ್ಲಿ ತುಳಸಿ ದಳ ಇದೆ. ಮತ್ತೊಬ್ಬ ಹೇಳ್ತಾನೆ, ಗುರುಗಳೇ, ತಮ್ಮ ಮುಷ್ಟಿಯಲ್ಲಿ ಅಂಗಾರಕ ಇದೆ ಅಂತ ಹೇಳಿ. ಯಾರು ಸರಿಯಾದ ಉತ್ತರವನ್ನು ಕೊಡ್ಲಿಲ್ಲ. ಅವಾಗ ಕನಕದಾಸರ ಕಡೆಗೆ ನೋಡ್ತಾರೆ. ಕನಕ, ನೀನು ಹೇಳು, ಏನಿದೆ ನನ್ನ ಮುಷ್ಟಿಯಲ್ಲಿ? ಆವಾಗ ಕನಕದಾಸ ಹೇಳ್ತಾರೆ, ಈತನೀಗ ವಾಸುದೇವನು ಲೋಕದೊಡೆಯ, ಈತನೀಗ ವಾಸುದೇವನು, ಈತನೀಗ ವಾಸುದೇವ, ಈ ಸಮಸ್ತ ಲೋಕದೊಡೆಯ, ಈತನೀಗ ವಾಸುದೇವ. ದಾಸಗೋಲಿದು ತೆರದೆ
ನನ್ನೊಳಗಿದ್ದಾರೆ ಸ್ವಾಮಿ ಎಂದು ಹೇಳುವಾಗ ಆನಂದ ತುಂದಿಲರಾಗ್ತಾರೆ ವ್ಯಾಸತೀರ್ಥರು. ಹೇ ಕನಕ, ನಿನ್ನ ಅಪರೋಕ್ಷ ಜ್ಞಾನಕ್ಕೆ ನಾನು ಮೆಚ್ಚಿದ್ದೇನೆ. ತುಂಬಿದಂತಹ ಪಂಡಿತರಿದ್ದಂತಹ ಸಭೆ. ವ್ಯಾಸತೀರ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹೇಳಿ ನಿಮ್ಮಲ್ಲಿ ಯಾರು ವೈಕುಂಠಕ್ಕೆ ಹೋಗಬಲ್ಲಿರಿ? ಅವಾಗ ದೊಡ್ಡ ದೊಡ್ಡ ಪಂಡಿತರು ಒಬ್ಬರು ಮತ್ತೊಬ್ಬರ ಮುಖ ನೋಡ್ತಾರೆ. ಯಾರಿಗೂ ಆತ್ಮಸ್ಥೈರ್ಯ ಇಲ್ಲ, ನಾನು ವೈಕುಂಠಕ್ಕೆ ಹೋಗಬಲ್ಲೆ ಅಂತ ಹೇಳುವಂತ. ಅವಾಗ ಕನಕನ ಕಡೆಗೆ ನೋಡಿದ್ರು ವ್ಯಾಸತೀರ್ಥರು. ಎದ್ದು ನಿಂತು ಕನಕ ಹೇಳ್ತಾನೆ, ಗುರುಗಳೇ, ನಾನು ಹೋದರೆ ಹೋಗಬಲ್ಲೆ. ಎಲ್ಲ ಇವನ ಹೋಗಿ ಹೋಗಿ ಒಬ್ಬ ಕುರುಬ ನಮ್ಮಂತಹ ಪಂಡಿತರ ಮಧ್ಯದಲ್ಲಿ ನಾನು ಹೋದರೆ ಹೋಗಬಲ್ಲೆ ಅಂತ ಹೇಳಿ ಎಷ್ಟು ಧಾಷ್ಟ್ಯದಿಂದ ಹೇಳ್ತಾ ಇದ್ದಾನೆ, ಎಷ್ಟು ಅಹಂಕಾರ ಇವನಿಗೆ. ಅವಾಗ ವ್ಯಾಸತೀರ್ಥರು ಹೇಳ್ತಾರೆ, ಕನಕ, ನಿನ್ನ ಮಾತಿನ ಅಂತರಾರ್ಥವನ್ನು ಹೇಳು. ಕನಕದಾಸ ಹೇಳ್ತಾರೆ, ಗುರುಗಳೇ, ನಾನು 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 ಎನ್ನುವಂಥ ಈ ಅಹಂಕಾರ ಅದು ಹೋದರೆ ನಾನು ವೈಕುಂಠಕ್ಕೆ ಹೋಗಬಲ್ಲೆ. ನಾನಷ್ಟೇ ಅಲ್ಲ, ಯಾರು ವೈಕುಂಠಕ್ಕೆ ಹೋಗಬಲ್ಲೆ. ಕನಕದಾಸರು ನಿಜವಾಗಿಯೂ ಕೂಡ ಯೋಗ ಸಾಧನೆಯ ಮೂಲಕ ಆ ವೈಕುಂಠವನ್ನು ಕಂಡವರು. ಅದಕ್ಕಾಗಿ ಹೇಳಿದೆ, ಎಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವು ಎನ್ನುತ್ತಲಿದ್ದೆ, ಸೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನ ಶ್ರೀರಂಗಶ. ಎಷ್ಟು ದಿನ ಈ ವೈಕುಂಠ ಅಷ್ಟ ಮದಗಳನ್ನ ಮೀರಿದ ಬಳಿಕ, ತುಂಟನಾದಂತಹ ಮಾರನನ್ನು ಮೀರಿದ ಬಳಿಕ ವೈಕುಂಠವಾಸಿಯಾದಂತಹ ಆ ಶ್ರೀಮನ್ನಾರಾಯಣನನ್ನು ಕಾಣಬಹುದು ಎನ್ನುವಂತಹ ತತ್ವಾರ್ಥವನ್ನು ಕೀರ್ತನೆಯಲ್ಲಿ ಬಹಳ ವಿಶದೀಕರಿಸ್ತಾರೆ ಕನಕದಾಸರು. ಎಲ್ಲೆಡೆ ಭಕ್ತಿ ಜ್ಞಾನ ವೈರಾಗ್ಯದ ಪ್ರಸಾರವನ್ನು ಮಾಡ್ತಾರೆ. ನೇರವಾಗಿ ಉಡುಪಿಗೆ ಬಂದಿದ್ದಾರೆ ಕನಕದಾಸರು. ಬಗಲಿಗೊಂದು ಬೈರಾಗಿ ಅಂತ ಜೋಳಿಗೆ, ಕೆದರಿದ ಕೂದಲು, ಮಾಸಿದ ಬಟ್ಟೆ. ಯಾರೋ ಭಿಕ್ಷುಕನಿರಬೇಕು ಅಂತೇಳಿ ಹೇಳಿ ದೇವಸ್ಥಾನದ ಒಳಕ್ಕೆ ಪ್ರವೇಶಕ್ಕೆ ಬಿಡಲಿಲ್ಲ, ತಡೆದಿದ್ದಾರೆ. ಕನಕದಾಸರು ತನ್ನ ಪರಿಚಯ ಮಾಡಿಕೊಳ್ಳುವಂತಹ ಸ್ಥಿತಿಯಲ್ಲೂ ಇಲ್ಲ. ಯಾಕಂತೇಳಿ ಹೇಳಿದ್ರೆ, ತಾನು ಬಂದಿರುವಂತಹದ್ದು ಭಗವಂತನ ದರ್ಶನಕ್ಕೆ. ಅಲ್ಲಿ ವ್ಯಕ್ತಿ ಪ್ರತಿಷ್ಠೆ ಮುಖ್ಯವಲ್ಲ, ದಾಸನಾಗಿ ಭಗವಂತನಿಗೆ ಶರಣಾಗುವಂತಹದ್ದೇ ಮುಖ್ಯವಾಗ್ತದೆ. ಯಾವಾಗ ಪ್ರವೇಶ ಲಭ್ಯವಾಗಲಿಲ್ಲವೋ ಆ ದೇವಾಲಯದ ಪಶ್ಚಿಮದ ಗೋಡೆ ಇದ್ದಂಥ ಸ್ಥಳಕ್ಕೆ ಬಂದು ಅಲ್ಲಿ ಕೃಷ್ಣ ಗೋಪಾಲ ಗೋವಿಂದ ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ, ಪರಮ ಪದದೊಳಗೆ ವಿಷಧರನ ತಲ್ಪದಲ್ಲಿ, ಸಿರಿ ಸಹಿತ ಕ್ಷೀರವಾರಿಧಿಯೋಳಿರಲು, ಕರಿರಾಜ ಕಷ್ಟದಲ್ಲಿ ಆದಿಮೂಲಾಯ, ಕರಿರಾಜ ಕಷ್ಟದಲ್ಲಿ ಆದಿಮೂಲ ಕೇಶವ ಕೃಷ್ಣ ಅರ್ಧರಾತ್ರಿ ಹೊತ್ತಿಗೆ ಧಾರಾಕಾರವಾಗಿ ಮಳೆ ಸುರಿಯುತ್ತಾ ಇದೆ, ಬರಸಿಡಿಲು ಬಡಿದಂತಾಗಿದೆ. ಇದೇನಾಗ್ತಾ ಇದೆ ಅಂತ ಕನಕದಾಸರು ನೋಡ್ತಾ ಇದ್ದ ಹಾಗೆ ಆ ಪಶ್ಚಿಮದ ಗೋಡೆ ಒಡೆದಿದೆ. ಕನಕದಾಸರು ನೋಡ್ತಾ ಇದ್ದ ಹಾಗೆ ಒಳಗಿದ್ದಂತಹ ಆ ಕೃಷ್ಣ, ಜಗದೊಡೆಯ ಪೊಡವೆಗೊಡೆಯನಾದಂತಹ ಬಾಲಕೃಷ್ಣ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಿದ್ದಾನೆ.
ತನ್ನ ದಿವ್ಯ ಮಂಗಳ ರೂಪವನ್ನು ತೋರ್ತಾ ಇದ್ದಾನೆ. ಕೃಷ್ಣ ಗೋಪಾಲ ಗೋವಿಂದ, ಕೊನೆಗೂ ನಿನ್ನ ದರ್ಶನದ ಭಾಗ್ಯವನ್ನು ತೋರಿಸಿದೆಯಲ್ಲ. ನಮ್ಮಂಥ ಪಾಮರನಿಗೆ ನಿನ್ನ ದರ್ಶನದ ಭಾಗ್ಯವನ್ನು ಕೊಡ್ಲಿಕ್ಕೆ ಇಂಥ ಲೀಲೆಯನ್ನು ತೋರಿದೆಯಲ್ಲ ಭಗವಂತ. ನನಗಿನ್ನು ಯಾವ ಆಸೆ ಉಳಿದಿಲ್ಲ. ನನ್ನನ್ನು ನಿನ್ನಲ್ಲಿ ಒಂದಾಗಿಸು ಕೃಷ್ಣ. ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ. ಕನಕದಾಸರ ದಿವ್ಯ ಭಕ್ತಿಯ ಮಹಿಮೆ ಆಗ ಪರ್ಯಾಯದಲ್ಲಿದ್ದಂಥ ವಾದಿರಾಜ ತೀರ್ಥರಿಗೆ ಅರ್ಥವಾಯಿತು. ಕನಕದಾಸರು ಬಂದಿದ್ದಾರೆ ಎನ್ನುವಂತಹ ಆ ವಿಷಯವನ್ನು ಅರಿತು ಕನಕದಾಸರ ಈ ಭಕ್ತಿಯ ಮಹಿಮೆ ಸದಾಕಾಲ ಚಿರಾಯುವಾಗಿ ಉಳಿಬೇಕು, ಸೂರ್ಯ ಚಂದ್ರ ಇರುವ ತನಕ ಉಳಿಬೇಕೆನ್ನುವಂಥ ಉದ್ದೇಶದಿಂದ ಕನಕದಾಸರಿಗೆ ಭಗವಂತ ದರ್ಶನ ಇತ್ತಂಥ ಆ ಗೋಡೆಯನ್ನ ಒಡೆಸಿ ಅಲ್ಲಿ ನವಗ್ರಹ ಕಿಂಡಿಯನ್ನ ಶಾಶ್ವತವಾಗಿ ಸ್ಥಾಪನೆ ಮಾಡಿದ್ರು. ಇಂದಿಗೂ ಕೂಡ ಆ ನವಗ್ರಹ ಕಿಂಡಿಯ ಮೂಲಕ ಭಗವಂತನ ದರ್ಶನವನ್ನು ಪಡೆದು ಆ ಬಳಿಕ ಮುಖ್ಯ ದ್ವಾರದಲ್ಲಿ ಭಗವಂತನನ್ನ ಕಾಣಲಿಕ್ಕೆ ಹೋಗ್ತೇವೆ. ಇದು ಕನಕದಾಸರ ದಿವ್ಯ ಭಕ್ತಿಯ ಪ್ರಭಾವ. ಹಾಗಾಗಿ ದಾಸನಾಗೋ ವಿಶೇಷನಾಗೋ ದಾಸನಾಗೋ ಭವಪಾಶ, ದಾಸನಾಗುವುದಕ್ಕೆ ಯೇಸು ಜನ್ಮದ ಸುಕೃತ. ದಾಸನಾಗಲಿಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ. ಯೇಸು ಜನ್ಮದ ಸುಕೃತದ ಫಲದಿಂದನಾಗಿ ದಾಸರಾಗಲಿಕ್ಕೆ ಸಾಧ್ಯ ಉಂಟು. ಕನಕದಾಸರು ನೀನು ದಾಸನಾದ್ರೆ ಮಾತ್ರ ಸಂತೋಷಿಯಾಗಲಿಕ್ಕೆ ಸಾಧ್ಯ ಉಂಟು, ಸಂತೋಷದಿಂದ ಬಾಳ್ಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥ ಸಂದೇಶವನ್ನು ಕೊಟ್ಟರು ಈ ಜಗತ್ತಿಗೆ. ಅಂಥ ಕನಕದಾಸರ ಜೀವನದ ದರ್ಶನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಹೊಳಲಿ ಜಗದೀಶ್ ದಾಸರು. ನಮ್ಮೆಲ್ಲರಿಗೂ ಕೂಡ ಗುರು ಸದೃಶರು. ಅಂಥ ಜಗದೀಶ್ ದಾಸರ ಈ 50ನೇ ವರ್ಷದ ಹರಿಕಥಾ ರಂಗ ಪ್ರವೇಶದ ಸಂಭ್ರಮದ ಈ ಸಂದರ್ಭದಲ್ಲಿ ನನಗೆ ಈ ಒಂದು ವಿಶೇಷವಾದಂಥ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಹೊಳಲಿ ಜಗದೀಶ್ ದಾಸರ ಪಾದ ಪದ್ಮಗಳಿಗೆ ಭಕ್ತಿಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಅವರ ಮಕ್ಕಳಿಗೆ ಕೂಡ ನನ್ನ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನಗೆ ಬಹಳ ಆತ್ಮೀಯರಾದಂಥ ಪೂಜ್ಯ ಸ್ವಾಮೀಜಿಯವರು ಕೂಡ ಬಂದು ಉಪಸ್ಥಿತರಿದ್ದದ್ದು, ಮಹಾಬಲ ಶೆಟ್ಟರು ಬಂದದ್ದು, ಅದಕ್ಕೆ ಒಂದು ವಿಶೇಷವಾದಂಥ ಕಳೆ ಕೂಡ ಬಂದ ಈ ಕಾರ್ಯಕ್ರಮಕ್ಕೆ. ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ, ವಿಶೇಷವಾಗಿ ಹೊಸಬೆಟ್ಟು ನಾನು ವರ್ಷವೂ ಕೂಡ ಇಲ್ಲಿ ಹರಿಕಥೆ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಬಂದಿದೆ. ಸುಮಾರು 30 ವರ್ಷಗಳಿಂದ ನಾನು ಹರಿಕಥೆ ಮಾಡ್ತಾ ಇದ್ದೇನೆ. ಇಲ್ಲಿ ಆ ಅವಕಾಶವನ್ನು ಕೊಡ್ತಾ ಬಂದಿದ್ದಾರೆ ಹೊಸಬೆಟ್ಟು ಗ್ರಾಮ ಸೇವಾ ಸಂಘದಲ್ಲಿ. ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿದ್ದು ನನ್ನ ಭಾಗ್ಯ ಅಂತೇಳಿ ಕೂಡ ನಾನು ಅಂದುಕೊಳ್ತಾ ಇದ್ದೇನೆ. ಈ ಹರಿಕಥೆಗೆ ಹಿಮ್ಮೇಳದಲ್ಲಿ ಸಹಕಾರವನ್ನು ನೀಡಿದಂಥ ಮಂಗಲ್ದಾಸ್ ಗುಲ್ವಾಡಿಯವರ ಹಿರಿಯ ಕಲಾವಿದರು ತಬ್ಲಾದಲ್ಲಿ, ಹಾಗೆಯೇ ರಮೇಶ್ ಹೆಬ್ಬಾರ್ ಅವರು ಹಾರ್ಮೋನಿಯಂನಲ್ಲಿ, ಹಾಗೆ ಶ್ರೀಮತಿ ಶಾರ್ವರಿ ಉಪಾಧ್ಯಾಯ ಅವರು ತಾಳದಲ್ಲಿ ಸಹಯೋಗವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆಗಲೇ ಹೇಳಿದಾಗೆ ಮಧ್ಯಾಹ್ನದ ಹೊತ್ತು ಹರಿಕಥೆ ಕೇಳೋದು ಬಹಳ ಕಷ್ಟ, ಆದರೂ ಬಹಳ ಶ್ರದ್ಧೆಯಿಂದ ತಾವೆಲ್ಲ ಕೇಳಿದ್ದೀರಿ. ತಮ್ಮೆಲ್ಲರ ಇಷ್ಟಾರ್ಥವನ್ನು ಭಗವಂತ ಈಡೇರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ಕಥೆಗೆ ಮಂಗಳವನ್ನು ಹಾಡ್ತಾ ಇದೆ. ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಮಂಗಳಂ ಶುಭ ಮಂಗಳಂ ಗೋಪ ಗೋಪಿ ಸುಖ ಗೋಗಳರಾಯ ಗೋವರ್ಧನೋದ್ಧಾರಿ ಗೋವಿಂದಗೆ ಗೋಕುಲದಲ್ಲಿ ಮುತ್ತಿ ಗೋಗಳಲಾಲ ಗೋಪಾಲ ಮಂಗಳಂ ಮಂಗಳಂ समर्पया
ತೇಜೋಪರಯಿತೋ ಸಜ್ಜನಾ ಸಂತುರ್ಭಯ ಓಂ ಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋ ಮಾ ಮೃದಂಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಕನಕದಾಸರ ಇಡೀ ಬದುಕನ್ನು 1 ಗಂಟೆಯಲ್ಲಿ ಕಟ್ಟಿಕೊಡೋದು ಬಹಳ ಕಷ್ಟ. ಅಂಥದ್ರಲ್ಲೂ ಕೂಡ ಬಹಳ ಸಂಗೀತ ಸಾಹಿತ್ಯ ಮುಪ್ಪುರಿಗೊಂಡಂತಹ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಹರಿಕಥೆಯನ್ನು ಶ್ರೀಯುತ ಎಸ್ ಪಿ ಗುರುದಾಸ್ ಅವರು ಪ್ರಸ್ತುತಪಡಿಸಿದ್ದಾರೆ. ಬಹಳ ಅರ್ಥಪೂರ್ಣವೂ ಕೂಡ ಹೌದು. ಅವರೇ ಹೇಳಿದ ಹಾಗೆ ನಮ್ಮ ತಂದೆಯವರು ತಮ್ಮ ಬದುಕಿನುದ್ದಕ್ಕೂ ಕೂಡ ಏನು ಮೌಲ್ಯಗಳಿದ್ದಾವೆ ಅದರ ದಾರಿಯಲ್ಲಿ ನಡೆದಂಥವರು ಅಂತ ಹೇಳೋದಕ್ಕೆ ಸಂತೋಷ ಆಗುತ್ತೆ. ಅದಕ್ಕೆ ಸೂಕ್ತವಾದಂಥ ಒಂದು ಕಥಾ ಭಾಗವನ್ನು ಆಯ್ದುಕೊಂಡು ಅವರು ಇಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಹಾಗೂ ಅವರಿಗೆ ವಾದನದಲ್ಲಿ ಸಹಕರಿಸಿದಂತಹ ಶ್ರೀಯುತ ರಮೇಶ್ ಹೆಬ್ಬಾರ್ ಅವರಿಗೆ ಹಾಗೂ ಶ್ರೀಯುತ ಮಂಗಲ್ ದಾಸ್ ಗುಲ್ವಾಡಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ.